ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ಕೇಳಲಿಕ್ಕೆ ಹೊರಟದ್ದು ಒಂದು ಸಾಂದರ್ಭಿಕವಾದ ಉಪನ್ಯಾಸ. ಹರಿಕಥಾಮೃತಸಾರ ಮತ್ತು ಮಧ್ವವಿಜಯ ಮಹಾಭಾರತ ಇದ್ಯಾವುದೂ ಅಲ್ಲ, ಅದಕ್ಕೆ ಹೊರತಾಗಿ ಒಂದು ಸಾಂದರ್ಭಿಕವಾದಂಥ ಉಪನ್ಯಾಸ, ಅದನ್ನು ಕೇಳಲಿಕ್ಕೆ ಹೊರಟಿದ್ದೀವಿ. ಈ 2016ನೇ ಇಸ್ವಿ ಏನಿದೆ, ಇದು ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ ಪೇಜಾವರ ಸ್ವಾಮಿಗಳು ಸ್ಥಾಪನೆ ಮಾಡಿದಂಥ, ನಾವು ಕಲಿತಂಥ ವಿದ್ಯಾಪೀಠಕ್ಕೆ 60ನೇ ವರ್ಷದ ಒಂದು ವರ್ಷ ಇದು. ಅದಕ್ಕಾಗಿ ಒಂದು ಸ್ಮರಣ ಸಂಚಿಕೆಯನ್ನು ಹೊರಡಿಸಬೇಕು ಅಂತ ಅವರು ಒಂದು ಆಲೋಚನೆ ಮಾಡಿದರು. ಅದಕ್ಕೆ ಹಳೆಯ ವಿದ್ಯಾರ್ಥಿಗಳಾದವರು ಒಂದಿಷ್ಟು ಲೇಖನಗಳನ್ನು ಬರೆದು ಕೊಡ್ರಿ ಅಂತ ಕೇಳಿದರು. ಒಂದು 4-6 ವಿಷಯಗಳನ್ನು ಅವರು ಹೇಳಿದರು. ಅದರಲ್ಲಿ ಭಾರತೀಯ ಸಮಾಜದಲ್ಲಿ ಜಾತಿ ಪದ್ಧತಿ ಅಂತ ಒಂದು ವಿಷಯ ಇತ್ತು. ಅದು ಕೂಡಲೇ ನನಗೆ ಅದನ್ನು ಮನಸ್ಸನ್ನು ಸೆರೆ ಹಿಡಿತು. ಅದ್ರ ಬಗ್ಗೆ ಒಂದು ಲೇಖನ ಬರೆಯೋಣ ಅಂತ, ಅದ್ರ ಬಗ್ಗೆನೇ ಒಂದು ಲೇಖನ ಬರೆಯೋಣ ಅಂತ ಬರೆದೆ. ಸುಮಾರು ಒಂದು 4-5 ಪುಟಗಳ ಲೇಖನ ಬರೆಯೋಂಗಾಗಬೇಕು ಅಂತ ಬರೆದೆ ಅದನ್ನು. ಆದರೆ ಆ ಲೇಖನ ಸಂಸ್ಕೃತದಲ್ಲಿದೆ. ವಿದ್ಯೋತ ಅಂಥೇಳಿ ವಿದ್ಯಾಪೀಠದಿಂದ ಹೊರಡುವಂಥ ಒಂದು ಪತ್ರಿಕೆ. ಆ ವಿದ್ಯೋತದ ವೈಶಿಷ್ಟ್ಯ ಏನಂತಂದರೆ, ವಿದ್ಯಾರ್ಥಿಗಳು ಅದನ್ನ ಲೇಖನಗಳನ್ನೆಲ್ಲ ಬರೋದು ಕೈಯಿಂದ ಪ್ರಿಂಟ್ ಆಗೋದಲ್ಲ, ಅದು ಕೈಯಿಂದ ಲೇಖನಗಳನ್ನು ಬರೆದು ಇಡ್ತಿದ್ರು. ಪ್ರತಿ ವರ್ಷ ವಿದ್ಯೋತ ಅಂತೇಳಿ ಪತ್ರಿಕೆ ಹೊರಡ್ತಿತ್ತು. ಆದರೆ ಈ ಸರಿ ವಿದ್ಯೋತದ ವೈಶಿಷ್ಟ್ಯ ಏನಂದರೆ, 60ನೇ ವರ್ಷದ ನಿಮಿತ್ತ ಹಳೇ ವಿದ್ಯಾರ್ಥಿಗಳ ಲೇಖನಗಳನ್ನು, ನಾನು ನನ್ನಂಥವರು, ನನಗಿಂತ ವಯಸ್ಸು ಮತ್ತು ಕ್ಲಾಸಿನ ದೃಷ್ಟಿಯಿಂದ ಸಣ್ಣವರಾದವರು ದೊಡ್ಡವರಾದವರು ಕೂಡ ಅವರ ಲೇಖನಗಳನ್ನು ಹೊರಡಿಸಬೇಕು ಅಂತ ವಿಚಾರ ಮಾಡಿದರು. ಹಾಗೆ ನನಗೂ ಹೇಳಿದರು, ಭಾರತೀಯ ಸಮಾಜದಲ್ಲಿ ಜಾತಿ ಪದ್ಧತಿ ಅನ್ನುವಂಥ ವಿಷಯದ ಬಗ್ಗೆ ನಾನು ಲೇಖನವನ್ನು ಬರೆದೆ. ಅದು ಸಂಸ್ಕೃತದಲ್ಲಿದೆ, ಕನ್ನಡದಲ್ಲಿಲ್ಲ. ಅದು ಕನ್ನಡದಲ್ಲಿ ಕೂಡ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಸಾಧ್ಯ ಆದರೆ ಒಂದು ಬರಿತೇನೆ ಲೇಖನ. ಆದರೆ ಸದ್ಯ ಕನ್ನಡದಲ್ಲಿ ಒಂದು ಬಾರಿ ಅದನ್ನು ಉಪನ್ಯಾಸ ರೂಪದಲ್ಲಿ ಹೇಳಿಬಿಟ್ರೆ, ಈಗ ನಮ್ಮ ಎದುರಿಗೆ ಕೂತು ಈ ಉಪನ್ಯಾಸ ಕೇಳುವವರು, ಮತ್ತು ಫೋನ್ ಮೂಲಕ ಕೇಳುವವರು, ಆಮೇಲೆ ವ್ಯಾಟ್ಸಪ್ ಮೂಲಕ ಕೇಳುವವರು, ಅವರೆಲ್ಲರಿಗೂ ಕೂಡ ಸುಲಭವಾಗಿದು ತಲುಪಿತು. ಮತ್ತು ಅವ್ರು ನನಗೇನಾದರೂ ಕೆಲವು ಮಾರ್ಗದರ್ಶನಗಳನ್ನು ತೋರಿಸ್ಬೋದು. ಇದು ಹೀಗೆ ಅಂತ ನಮ್ಮ ಅಭಿಪ್ರಾಯ ಹೀಗಿದೆ ಅಂತ ಅವರು ತೋರಿಸಿದರೆ ನನಗೊಂದಿಷ್ಟು ಅನುಕೂಲ ಆದಿತ್ತು ಅಂಥೇಳಿ ನಾನು ಇವತ್ತು ಭಾರತೀಯ ಸಮಾಜದಲ್ಲಿ ಜಾತಿ ಪದ್ಧತಿ ಬಗ್ಗೆ ಒಂದು ಕೆಲವು ವಿಷಯಗಳನ್ನು ಹೇಳ್ತೇನೆ. ಅದು ಇವತ್ತೇ ಮುಗಿಬಹುದು ಅಥವಾ ನಾಳೆನೂ ಕೂಡ ಅದು ಮುಂದುವರಿಬಹುದು. ಯಾಕೆಂದರೆ ಲೇಖನದಲ್ಲಿ ಒಂದು 4-5 ಪುಟದಷ್ಟು ಬರೆದು ಕೊಡ್ರಿ ಅಂತ ಹೇಳಿದರು. ನಾನು ಲೇಖನಕ್ಕಿಂತ ಹೆಚ್ಚಾಗಿ ಮಾತಿನಲ್ಲಿ ಹೇಳಲಿಕ್ಕೆ ಸುಲಭ ಆಗ್ಬೋದು ಕೆಲವು ವಿಷಯಗಳನ್ನು. ಎಲ್ಲ ವಿಷಯಗಳನ್ನು ಲೇಖನದಲ್ಲಿ ಹೇಳಲಿಕ್ಕಾಗೋದಿಲ್ಲ. ನನ್ನದೇ ಲೇಖನ ಒಂದು 10-20 ಪೇಜ್ ಆಗಿಬಿಟ್ರೆ ಮತ್ತು ಆ ವಿದ್ಯೋತ ಪತ್ರಿಕೆ ಗಾತ್ರವೂ ದೊಡ್ಡದಾದಿತ್ತು. ಅದಕ್ಕಾಗಿ ಲೇಖನಕ್ಕೊಂದು ಸೀಮಿತತೆ ಅದನ್ನು ಅಪೇಕ್ಷೆ ಪಡ್ತಾರೆ ಅವರು ಸಂಪಾದಕರು. ಆದರೆ ನಮ್ಮ ಮಾತಿಗೇನು ಸೀಮಿತತೆ ಇಲ್ಲಲ್ಲ. ಇವತ್ತಲ್ಲದೆ ನಾಳೆ, ನಾಳೆ ಅಲ್ಲದೆ ನಾಡ್ದು ಮುಗಿದಿತ್ತು ಅಂತ ನಾವು ಹೀಗೆ ಆಲೋಚನೆ ಮಾಡಬಹುದು. ಅದಕ್ಕಾಗಿ ತಮ್ಮೆಲ್ಲರ ಎದುರಿಗೆ ಈ ಭಾರತೀಯ ಸಮಾಜದಲ್ಲಿ ಜಾತಿ ಪದ್ಧತಿ ಅಂತೇನಿದೆ, ಚಾತುರ್ವರ್ಣ್ಯಂ, ಭಾರತೀಯ ಸಮಾಜದಲ್ಲಿ ಚಾತುರ್ವರ್ಣ್ಯ ಪದ್ಧತಿ, ಅದ್ರ ಬಗ್ಗೆ ಒಂದಿಷ್ಟು ಮಾತುಗಳನ್ನು, ಪೂರ್ವಭಾವಿಯಾಗಿ ಹೇಳಬೇಕಾದ ಮಾತುಗಳು, ಪೂರ್ವ ಪಕ್ಷದ ರೂಪದಲ್ಲಿ ಪ್ರಶ್ನೆಗಳ ರೂಪದಲ್ಲಿ ಹೇಳಬೇಕಾದ ಮಾತುಗಳು, ಆಮೇಲೆ ಅದಕ್ಕೆ ಉತ್ತರ ರೂಪವಾಗಿ ಹೇಳಬೇಕಾದ ಮಾತುಗಳು, ಅವುಗಳನ್ನೆಲ್ಲ ಇವತ್ತು ಹೇಳ್ತಾ ಹೋಗ್ತೇನೆ. ಇದಕ್ಕೆ ಇದನ್ನು ಬರೆಯೋದಕ್ಕಿಂತ ಮೊದಲು ನನಗೆ ಗುರುಗಳು ಸಮಾನರಾದಂಥವರು, ಹಿರಿಯ ವಿದ್ವಾಂಸರು, ಅವ್ರ ಜೊತೆನೂ ಚರ್ಚೆ ಮಾಡಿದ್ದೆ. ಮತ್ತು ಸಮಾಜದಲ್ಲೂ ಕೂಡ ಬೇರೆ ಬೇರೆಯವರು ಎಲ್ಲರ ಜೊತೆನೂ ಒಂದು 3-4 ಜನದ ಜೊತೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೇನೆ. ಅಂಥವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಅವರು ಏನು ಅಭಿಪ್ರಾಯ ಪಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಅದನ್ನು ಈಗ ಹೇಳ್ತಾ ಹೋಗ್ತೇನೆ. ಈ ಚಾತುರ್ವರ್ಣ್ಯ ಜಾತಿ ಪದ್ಧತಿ ಅಂತ ಅನ್ನೋದು ನಮ್ಮ ದೇಶದಲ್ಲಿ ವಿಶೇಷವಾಗಿ ಕಾಣಿಸ್ತದೆ. ವಿಶೇಷವಾಗಿದೆ ಅಂತಂದು ಹೇಳಿದ್ರೆ ಬೇರೆ ದೇಶದಲ್ಲೂ ಇದೆಯೇನೋ ಅಂತ ಪ್ರಶ್ನೆ ಬರಬಹುದು. ಬೇರೆ ಬೇರೆ ದೇಶದಲ್ಲಿಯೂ ಕೂಡ ಒಂದು ಬೇರೆ ಬೇರೆ ರೂಪದಿಂದ ಇದೆ. ನಮ್ಮ ದೇಶದಲ್ಲಿ ಅದಕ್ಕೆ ಜಾತಿ ಪದ್ಧತಿ ಅಂತ ಕರೀತಾರೆ. ಬೇರೆ ದೇಶದಲ್ಲಿ ಅವುಗಳಿಗೆ ಜಾತಿ ಪದ್ಧತಿ ಅಂತ ಹೆಸರಿಲ್ಲದೆ ಇರಬಹುದು. ಆದರೆ ಅದನ್ನೇ ಬೇರೆ ಬೇರೆ ರೂಪದಿಂದ ಅವರು ಆಚರಣೆಗೆ ತಂದಿರೋದು ಕಾಣಿಸ್ತದೆ. ಅದನ್ನು ನಾನು ಮುಂದೆ ವಿವರಣೆ ಮಾಡ್ತೀನಿ. ಬಹಳ ಸಂಕೀರ್ಣವಾದದ್ದು ಮತ್ತು ಬಹಳ ವಿವಾದಕ್ಕೆ ಗ್ರಸ್ತವಾದದ್ದು ಮತ್ತು ಅತ್ಯಂತ ಹೆಚ್ಚು ದುರುಪಯೋಗಕ್ಕೊಳಗಾದದ್ದು. ಕಮ್ಯುನಿಸ್ಟ್ ಪದ್ಧತಿ, ಪ್ರಜಾಪ್ರಭುತ್ವ ಪದ್ಧತಿ, ಹೀಗೆಲ್ಲ ಬೇರೆ ಬೇರೆ ಪದ್ಧತಿಗಳು ಏನೇನೋ ಇರ್ತಾವಲ್ಲ, ಸಾಮಾಜಿಕ ಪದ್ಧತಿಗಳು, ರಾಜಕೀಯ ಪದ್ಧತಿಗಳು, ಆರ್ಥಿಕ ಪದ್ಧತಿಗಳು, ಇವೆಲ್ಲದರೊಳಗೂ
ಈ ಸಾಮಾಜಿಕ ಪದ್ಧತಿಗಳಲ್ಲಿ ಅತ್ಯಂತ ಹೆಚ್ಚು ದುರುಪಯುಕ್ತವಾದಂತಹ ಒಂದು ವಿಷಯ ಇದು. ನಮ್ಮ ಸಮಾಜದಲ್ಲಿ ಇದು ಹೇಗಿದೆ, ಹೇಗಿರಬೇಕಾಗಿತ್ತು, ಹೇಗಿದೆ, ಮತ್ತು ಅದರಿಂದಾಗುವಂಥ ದುಷ್ಪರಿಣಾಮಗಳೇನು ಅದನ್ನೆಲ್ಲ ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಇಲ್ಲಿ. ಇದನ್ನೆಲ್ಲ ಕೇಳಿದ ಮೇಲೆ ನೀವು ಇವತ್ತು ನಾಳೆ ಪ್ರತ್ಯಕ್ಷವಾಗಿ ನನ್ನ ಜೊತೆ ಚರ್ಚೆ ಮಾಡಬಹುದು, ಅಥವಾ ಯಾರು ಫೋನ್ ಮೂಲಕ ಅಥವಾ ವಾಟ್ಸಪ್ ಮೂಲಕ. ಆಧುನಿಕ ಕಾಲದ ತಂತ್ರಜ್ಞಾನದ ಅನುಕೂಲ ಇರೋದರಿಂದ ಬೇಕಾದಷ್ಟು ನೀವು ಲೇಖನ ರೂಪದಲ್ಲಿ ನನಗೆ ವಾಟ್ಸಪ್ ರೂಪದಲ್ಲಿ ಕಳಿಸ್ಬೋದು, ಅಥವಾ ನಿಮ್ಮ ಧ್ವನಿ ಮುದ್ರಣಗಳನ್ನೇ ನನಗೆ ವಾಟ್ಸಪ್ ಮಾಡಿಬಿಟ್ರೆ ನಾನು ಅದನ್ನು ಓಪನ್ ಮಾಡಿಕೊಂಡು ನೋಡ್ತೇನೆ. ನಮಗೆ ರಾಮಾಯಣ ಮಹಾಭಾರತ ಅಂಥ ಕೆಲವು ಗ್ರಂಥಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ, ಹಾಗೆ ಸ್ಮೃತಿ ಗ್ರಂಥಗಳಲ್ಲೂ ಕೂಡ ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ಮನುಸ್ಮೃತಿ ಇಂಥ ಕಡೆಯೂ ಕೂಡ ನಾವು ಜಾತಿ ಪದ್ಧತಿ ಬಗ್ಗೆ ಅನೇಕ ಉಲ್ಲೇಖಗಳನ್ನು ನೋಡ್ತೇವೆ. ಮತ್ತು ವೇದದಲ್ಲೂ ಕೂಡ ಕೆಲವು ಕಡೆ ನೋಡ್ತೇವೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತಃ, ಪುರುಷ ಸೂಕ್ತ ಹೇಳುವಂತೆ ಬ್ರಾಹ್ಮಣ ಈ ಪರಮಾತ್ಮನ ಮುಖದಿಂದ ಹುಟ್ಟಿದ, ಕ್ಷತ್ರಿಯ ಅವನ ಬಾಹುಗಳಿಂದ ಹುಟ್ಟಿದ, ಅವನ ತೊಡೆಗಳಿಂದ ಹುಟ್ಟಿದವನು ವೈಶ್ಯ, ಮತ್ತು ಪಾದಗಳಿಂದ ಹುಟ್ಟಿದವನು ಶೂದ್ರ ಅಂತ ಹೀಗೆಲ್ಲ ಮಾತಿದೆ. ಆ ವೇದಗಳಿಗಿರುವ ಅನೇಕ ಅರ್ಥಗಳಲ್ಲಿ ತೀರಾ ಸ್ಥೂಲವಾದ ಒಂದು ಅರ್ಥವನ್ನು ಹೇಳಿದೆ ಇದಕ್ಕೆ. ಇದೇ ಸ್ಥೂಲವಾದ ಅರ್ಥವನ್ನು ಇಟ್ಕೊಂಡೇ ಜನ ಗದ್ದಲ ಮಾಡ್ತಿರೋರು. ಆದ್ದರಿಂದ ಅದಕ್ಕೆ ಏನೇನು ಅರ್ಥ ಹೇಳಬೇಕು ಅಂತೆಲ್ಲ ಮುಂದೆ ಇನ್ನೂ ಹೇಳ್ತಾ ಹೋಗ್ತೇನೆ. ಇದು ವೇದದಲ್ಲಿ ಕಂಡದ್ದು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಕರ್ತಾರಮವ್ಯಯಂ ಅಂತ 4ನೇ ಅಧ್ಯಾಯದಲ್ಲಿ ಭಗವದ್ಗೀತಾದಲ್ಲಿ ಬಂದಂಥ ಒಂದು ಪ್ರಧಾನವಾದ ಶ್ಲೋಕನೂ ಕೂಡ. ನಾನು ಚಾತುರ್ವರ್ಣ್ಯವನ್ನು ಸೃಷ್ಟಿ ಮಾಡಿದೆ ಅಂತ ಭಗವಂತ ಹೇಳ್ಕೊತಾನೆ. ಹೇಗೆ ಅಂದರೆ ಗುಣಕರ್ಮ ವಿಭಾಗಶಃ, ಗುಣಗಳು ಅವರವರ ಗುಣಗಳನ್ನು ಆಧರಿಸಿ ಮತ್ತು ಅವರವರು ಮಾಡಬೇಕಾದ ಕರ್ಮವನ್ನು ಆಧರಿಸಿ ನಾನು ಜಾತಿ ಪದ್ಧತಿಯನ್ನು ಸೃಷ್ಟಿ ಮಾಡಿದೆ. ನಾನು ಅದನ್ನು ಮಾಡಿದೆ ಹೌದು, ಆದರೂ ನಾನು ಮಾಡಲಿಲ್ಲ ಅಂತಾನೆ ಪರಮಾತ್ಮ. ಈ ಮಾತುಗಳಿಗೆಲ್ಲ ಬಹಳ ಅರ್ಥ ಇದೆ. ಸಮಾಜದಲ್ಲಿ ಎಲ್ಲವನ್ನೂ ಪರಮಾತ್ಮನೇ ಮಾಡಿದ್ದು, ಆದರೆ ಕೆಲವನ್ನ ನೇರವಾಗಿ ಮಾಡ್ತಾನೆ, ಕೆಲವನ್ನ ನಮ್ಮೊಳಗೆ ನಿಂತು ಮಾಡಿಸ್ತಾನೆ. ಕಮ್ಯುನಿಸಮ್ನ ಸ್ಥಾಪನೆ ಮಾಡಿದವರು ಯಾರೋ ಕಾರ್ಲ್ ಮಾರ್ಕ್ಸ್ ಅವನು ಸ್ಥಾಪನೆ ಮಾಡಿದ ಅಂತೇನೋ ಹೇಳ್ತೀವಿ. ಪ್ರಜಾಪ್ರಭುತ್ವವನ್ನು ಯಾರು ಸ್ಥಾಪನೆ ಮಾಡಿದರು? ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದು ಅಂತ ಹೀಗೆಲ್ಲ ಏನೇನೋ ಪ್ರಶ್ನೆ ಮಾಡ್ತಾ ಹೋದರೆ ಯಾರ್ಯಾರು ಸ್ವಲ್ಪ ಬುದ್ಧಿಜೀವಿಗಳಾದವರು, ಸಮಾಜದಲ್ಲಿ ನೇತಾರರಾದವರು ಅದನ್ನು ಸ್ಥಾಪನೆ ಮಾಡಿದರು, ಅದು ಮುಂದೆ ಬೆಳೀತಾ ಬಂತು ಅಂತ ಹೀಗೆಲ್ಲ ಉತ್ತರ ಕೊಡ್ತೀವಿ. ಇವರೊಳಗೆ ನಿಂತು ಪ್ರತಿಯೊಂದನ್ನು ಮಾಡಿಸೋನು ಪರಮಾತ್ಮನೇ ಅಂತ ಅಂದಮೇಲೆ ಇವರೊಳಗೆ ನಿಂತು ಅವನೇ ಮಾಡಿಸಿದ. ಆದರೆ ಈ ಚಾತುರ್ವರ್ಣ್ಯ ಅಂತ ಅನ್ನೋದನ್ನು ನಾನೇ ಸೃಷ್ಟಿ ಮಾಡಿದೆ ಅಂದರೆ ಏನು ಅರ್ಥ? ಅದಕ್ಕೂ ಒಂದು ಅರ್ಥ ಇದೆ. ಆ ಅರ್ಥವನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಸೃಷ್ಟಂ ಅನ್ನೋದಕ್ಕೆಲ್ಲ ನಾನನ್ನು ಹುಟ್ಟು ಹಾಕಿದೆ, ನಾನು ಅದನ್ನು ಇಲ್ಲದೇ ಇದ್ದದನ್ನು ನಿರ್ಮಿಸಿದೆ ಅಂತ ಅರ್ಥ ಅಲ್ಲ. ನನಗೆ ಬಹಳ ದುಃಖ ಆಗೋದು ಏನಂತಂದರೆ, ಇವತ್ತು ನಂಗೆ 45 ವರ್ಷ, ಸುಮಾರು 35 ವರ್ಷದಿಂದ ಸಂಸ್ಕೃತದ ಕ್ಷೇತ್ರದಲ್ಲಿ ಇದ್ದೇನೆ ನಾನು. ನನ್ನ 10ನೇ ವಯಸ್ಸಿನಿಂದ 10-11ನೇ ವಯಸ್ಸಿನಿಂದ ಇವತ್ತಿಗೂ ಸಂಸ್ಕೃತ ಎಲ್ಲ ನನಗೆ ಬಂದಿದೆ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನನಗಿಂತ ದೊಡ್ಡ ದೊಡ್ಡ ವಿದ್ವಾಂಸರೂ ಇಲ್ಲ. ಆದರೆ ಈ ಎಚ್ಚರ ನಮ್ಮಲ್ಲಿ ಕೆಲವರಿಗೆ ಇಲ್ಲವೇ ಇಲ್ಲ. ಅವರು ಸಂಸ್ಕೃತ ಬರೋದು ಆ ಕಡೆ ಇರಲಿ, ಸಂಸ್ಕೃತದ ಯಾವುದ್ಯಾವುದೋ ಕೆಟ್ಟ ಅನುವಾದಗಳನ್ನು ಓದಿ, ಯಾವುದಾದ್ರೂ ಕನ್ನಡದ ಇಂಗ್ಲೀಷ್ದ ಅನುವಾದಗಳನ್ನು ಓದಿ ನೋಡಿ ಅಲ್ಲಿ ಹಾಗಿದೆ ಇಲ್ಲಿ ಹೀಗಿದೆ ಅಂತ ವಿವಾದ ಮಾಡ್ತಾರೆ. ಇಷ್ಟೆಲ್ಲ ಸಂಸ್ಕೃತದಲ್ಲಿದ್ದರೂ ಕೂಡ ಅದು ನನಗೆ ಪೂರ್ಣ ಅರ್ಥ ಆಗಿದೆ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಇನ್ನೂ ಎಷ್ಟೊಟ್ಟು ದೊಡ್ಡ ದೊಡ್ಡ ವಿದ್ವಾಂಸರಿಲ್ಲ. ಆದರೆ ಜನ ಮಾತ್ರ ತಮಗೆಲ್ಲ ತಿಳಿದವರಂತೆ, ಎಲ್ಲ ವಿಷಯಗಳಲ್ಲೂ ನಮಗೆ ಮಾತಾಡಲಿಕ್ಕೆ ಅಧಿಕಾರ ಇರುವವರಂತೆ ವರ್ತನೆ ಮಾಡ್ತಾರೆ. ಸೃಷ್ಟಂ ಅಂತ ಶಬ್ದ ಬಂತಲ್ಲ, ಅದು ಈ ಸೃಷ್ಟಂ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಗಡಿಗೆ ಇದ್ದಿದ್ದಿಲ್ಲ ಮೊದಲು, ಅದನ್ನು ಒಬ್ಬ ಕುಂಬಾರ ತಯಾರು ಮಾಡಿದ. ಬಟ್ಟೆ ಇರಲಿಲ್ಲ, ನೇಕಾರ ತಯಾರು ಮಾಡಿದ. ಹಾಗೂ ಅಥವಾ ಮೊದಲೇ ಇದ್ದದನ್ನು ಬೆಳಕಿಗೆ ತಂದ ಅಂತ ಅರ್ಥನೋ ಅದನ್ನೆಲ್ಲ ಮುಂದೆ ನೋಡ್ತೀವಿ. ಸದ್ಯ ಅಲ್ಲಿ ಏನು ಶಬ್ದ ಇದೆ ಆ ಶಬ್ದವನ್ನು ಮಾತ್ರ ಹೇಳಿದೆ. ಸೃಷ್ಟಂ ಅಂತ ಅಷ್ಟೇ ಶಬ್ದ ಇದೆ, ಅಷ್ಟನ್ನು ಮಾತ್ರ ಹೇಳಿದೆ. ಇದ್ರ ಬಗ್ಗೆ ಇರುವಂಥ ಆಕ್ಷೇಪಗಳು ಮೊದಲು ನಾವು ನೋಡಬೇಕಾದ ಆಕ್ಷೇಪಗಳನ್ನು ಮುಂದೆ ಅದಕ್ಕೆ ಯಾರು ಸಮಾಧಾನ ಏನು ಹೇಳ್ತಾರೆ ಅದನ್ನು ನೋಡೋಣ. ಅದರಲ್ಲಿರುವಂಥ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತನ್ನೋದನ್ನು ಆಮೇಲೆ ನೋಡೋಣ. ಈ ಪದ್ಧತಿ ಏನಿದೆ ಇದು ಸಮಾಜಕ್ಕೆ ಮಾರಕವಾದದ್ದು, ದೇಶಕ್ಕೆ ಮಾರಕವಾದದ್ದು. ವಿಶೇಷತಃ ನಿಮ್ನ ವರ್ಗ, ಕೆಳವರ್ಗ ಏನಿದೆ ಅವರಿಗೆ ಮಾರಕವಾದದ್ದು. ಅವರನ್ನೆಲ್ಲ ವಂಚನೆ ಮಾಡಿ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ತಾವು ಸುಖಿಗಳಾಗಿರಬೇಕು ಅಂತ ಮೇಲ್ವರ್ಗದ ಜನ ಮಾಡಿದ್ದು, ಬ್ರಾಹ್ಮಣರಾದವರು ಮಾಡಿದ್ದು, ಮತ್ತು ಬ್ರಾಹ್ಮಣರಿಗೆ ಅನುವರ್ತಿಗಳಾದಂಥ ಕ್ಷತ್ರಿಯರು ಮಾಡಿದ್ದು.
ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದೆಲ್ಲ ನೀವು ಕೇಳೇ ಇದ್ದೀರಿ. ಎಷ್ಟೋ ಜನ ವಿದೇಶಿಯಾಗಿ ವಿಮರ್ಶೆ ಮಾಡ್ತಾರೆ, ಅವರನ್ನ ಅನುಕರಿಸಿ ಎಷ್ಟೋ ಜನ ಸ್ವದೇಶೀಯರು ಹಾಗೆ ಮಾಡ್ತಾರೆ. ಸಮರ್ಥನೆ ಮಾಡೋರು ಏನು ಅಭಿಪ್ರಾಯ ಪಡ್ತಾರೆ, ವಿರೋಧಿಗಳಾದವರು ಏನು ಅಭಿಪ್ರಾಯ ಪಡ್ತಾರೆ, ಅದನ್ನೆಲ್ಲ ನೋಡಬೇಕು. ಈಗ ಮೊದಲು ವಿರೋಧಕರ ಅಭಿಪ್ರಾಯಗಳನ್ನೇ ಸ್ವಲ್ಪ ಗಮನಿಸೋಣ. ಈಗ ನೋಡಿ, ಆಧುನಿಕ ಕಾಲ ಏನಿದೆಯಲ್ಲ, ಈಗ ಆಧುನಿಕ ಕಾಲ ಅಂದರೆ ಈಗ 20-21ನೇ ಶತಮಾನ. ಈ ಆಧುನಿಕ ಕಾಲ ಅಂತ ಯಾವಾಗ ಪ್ರಾರಂಭ ಆಗಿದ್ದು ಅಂದರೆ, ವಸ್ತುತಃ ಆಧುನಿಕ ಕಾಲ ಅಂತಂದರೆ ಅದು ಸಾಪೇಕ್ಷ. ಅದು 10ನೇ ಶತಮಾನಕ್ಕೆ ಹೋಲಿಸಿದ್ರೆ 11ನೇ ಶತಮಾನವೇ ಆಧುನಿಕ ಕಾಲ, 11ಕ್ಕೆ ಹೋಲಿಸಿದ್ರೆ 12ನೇ ಶತಮಾನವೇ ಆಧುನಿಕ ಕಾಲ. ಆದರೂ ಸ್ಥೂಲವಾಗಿ ನಾವು ಈ 16ನೇ ಶತಮಾನದಲ್ಲಿ ಯುರೋಪ್ ದೇಶಗಳಲ್ಲಿ ಔದ್ಯೋಗಿಕ ಕ್ರಾಂತಿ ಅಂತ ಒಂದು ಆಯ್ತಲ್ಲ, ಇಂಡಸ್ಟ್ರಿಯಲ್ ಎವಲ್ಯೂಷನ್, ಅದರ ನಂತರದ ಕಾಲವನ್ನೆಲ್ಲ ಆಧುನಿಕ ಕಾಲ ಅಂತ ಕರೀತಾರೆ. ಔದ್ಯೋಗಿಕ ಕ್ರಾಂತಿ ಪ್ರಾರಂಭ ಆದಮೇಲೆ, ಅಂದರೆ ಮೊದಲು ಯಾವ ಕೆಲಸಗಳನ್ನು ಕೇವಲ ಕೈಯಿಂದ ಜನ ಮಾಡ್ತಿದ್ರು, ಅದಕ್ಕೆಲ್ಲದಕ್ಕೂ ಕೂಡ ಯಂತ್ರಗಳನ್ನು ಆವಿಷ್ಕಾರ ಮಾಡಿದರು. ಅಲ್ಲಿಂದ ಮುಂದಿನ ಕಾಲ ಎಲ್ಲ ಆಧುನಿಕ ಕಾಲ, ಯಂತ್ರದ ಕಾಲ, ಅರ್ಥಶಾಸ್ತ್ರದ ಕಾಲ, ರಾಜ್ಯಶಾಸ್ತ್ರದ ಕಾಲ ಅಂತ ಈ ಸುಮಾರು 16ನೇ ಶತಮಾನದ 17ನೇ ಶತಮಾನದ ನಂತರ ಅಂತದನ್ನು ತಿಳ್ಕೊಳ್ಬಹುದು. ಈ ಆಧುನಿಕ ಕಾಲ ಏನಿದೆ ಇದು ವೈಯಕ್ತಿಕ ಅಧಿಕಾರಗಳ ಕಾಲ, ಪರ್ಸನಲ್ ರೈಟ್ಸ್. ನಮಗೇನು ಅಧಿಕಾರ, ನಮಗೇನು ಅಪೇಕ್ಷಿತವಾದದ್ದು ಅದನ್ನು ನಾವು ಆಚರಣೆಗೆ ತರಬೇಕು. ನಮಗೇನು ಹಿತಕರ ಅದನ್ನು ವಿಚಾರ ಮಾಡಬೇಕು, ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು, ಅದಕ್ಕೆ ತಕ್ಕಂತೆ ಅದರ ಫಲವನ್ನು ಅನುಭವಿಸಬೇಕು ಅಂತ ವಿಚಾರ ಮಾಡುವ ಕಾಲ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹಿತಕ್ಕೆ ಏನು ಬಾಧಕ ಏನು ಸಾಧಕ ಅಂತ ವಿಚಾರ ಮಾಡ್ತಾನೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಈ ಚಾತುರ್ವರ್ಣ್ಯ ಪದ್ಧತಿ, ಜಾತಿ ಪದ್ಧತಿ ಅಂತ ಏನಿದೆ ಇದು ವೈಯಕ್ತಿಕ ಅಧಿಕಾರಗಳಿಗೆ ಮಾರಕ. ಯಾಕೆಂತಂದ್ರೆ ನಮಗೆ ಇಂಥದ್ದು ಯಾವುದೋ ಒಂದು ವೃತ್ತಿಯನ್ನು, ಇಂಥದ್ದು ಯಾವುದೋ ಒಂದು ಶಿಕ್ಷಣವನ್ನು ಅವಲಂಬಿಸ್ಕೊಂಡು ಬದುಕಬೇಕು ಅಂತ ಅಪೇಕ್ಷೆ ಇದೆ ಅಂತ ತಿಳ್ಕೊಳ್ರಿ. ಈ ಜಾತಿ ಪದ್ಧತಿಗೆ ಅನುಸಾರವಾಗಿ ನಮಗೆ ಹಾಗೆ ಬದುಕಲಿಕ್ಕೆ ಅವಕಾಶ ಇಲ್ಲ. ಅವರೇನು ಪರಂಪರಾಗತವಾದಂಥ ವೃತ್ತಿ, ಪರಂಪರಾಗತವಾದಂಥ ಶಿಕ್ಷಣ ಇದೆ ಅದನ್ನೇ ಪಡ್ಕೋಬೇಕು, ಅದರಲ್ಲೇ ಮುಂದುವರಿಬೇಕು ಅಂತ ಜಾತಿ ಪದ್ಧತಿ ನಮ್ಮ ಮೇಲೆ ಅದನ್ನು ಇಂಪೋಸ್ ಮಾಡ್ತದೆ, ನಮ್ಮ ಮೇಲೆ ಹೇರ್ತದೆ. ಆದ್ದರಿಂದ ವೈಯಕ್ತಿಕ ಅಧಿಕಾರಗಳಿಗಿದು ಮಾರಕ ಅಂತ ಒಂದು ಮೂಲಭೂತವಾದಂಥ ಆಕ್ಷೇಪ. ಈಗ ಆಧುನಿಕ ಕಾಲದಲ್ಲಿ ಕೆಲವು ಪ್ರಾಚೀನ ಕಾಲದಲ್ಲಿ ಯಾವ ವೃತ್ತಿಗಳು ಇರಲಿಲ್ಲ, ಅಂಥ ವೃತ್ತಿಗಳು, ಅಂಥ ಉದ್ಯೋಗ ಅವಕಾಶಗಳೆಲ್ಲ ಈಗ ಕಂಡು ಬಂದಿವೆ. ಆ ಉದ್ಯೋಗ ಅವಕಾಶಗಳಲ್ಲಿ ಕೆಲವು ಹೆಚ್ಚು ದುಡ್ಡು, ಸ್ಥಾನ ಮಾನ, ಇದನ್ನೆಲ್ಲ ಸ್ಥಾನ ಮಾನ ಧನ ಇದನ್ನೆಲ್ಲ ಕೊಡುವಂಥ ಉದ್ಯೋಗಗಳು. ಹಾಗೆಲ್ಲ ಇದ್ದಾಗ ಪ್ರಾಚೀನ ಕಾಲದ ವೃತ್ತಿಗಳನ್ನೇ ಅವಲಂಬಿಸಿ ಅದಕ್ಕೆ ಜೋತು ಬಿದ್ದು ಅದನ್ನ ಯಾಕೆ ಮಾಡಬೇಕು? ಅದಕ್ಕಿಂತ ಹೆಚ್ಚು ಧನ ಆಗಮ ಬರುವಂಥ, ದುಡ್ಡು ಪ್ರಾಪ್ತಿ ಇರುವಂಥ, ಸಮಾಜದಲ್ಲಿ ನಮಗೆ ಸ್ಥಾನ ಮಾನಗಳನ್ನು ಕೊಡುವಂಥ ವೃತ್ತಿಗಳನ್ನು ನಾವು ಯಾಕೆ ಅವಲಂಬಿಸಬಾರ್ದು? ಅದರಿಂದ ಈ ಜಾತಿ ಪದ್ಧತಿ ಏನಿದೆ ಅದು ಸಮಾಜಕ್ಕೊಂದು ಹಿನ್ನಡೆ ಅಂತ ಈಗೊಂದು ಧೋರಣೆ ಕಂಡು ಬರ್ತದೆ, ಎಲ್ಲ ಕಡೆ ಕೇಳಿ ಬರ್ತದೆ. ಒಂದು ಯಾವುದೋ ವೈದ್ಯಕೀಯ ಕ್ಷೇತ್ರ, ಒಂದು ತಂತ್ರಜ್ಞಾನದ ಕ್ಷೇತ್ರ, ಅಲ್ಲೆಲ್ಲ ಬೇಕಾದಷ್ಟು ದುಡ್ಡು ಸ್ಥಾನಮಾನ ಇರೋದು ಕಂಡು ಬಂದಿದೆ. ಹಾಗಾಗಿ ಎಲ್ಲರೂ ಅಲ್ಲೇ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅಲ್ಲೇ ಹೋಗಿ ಬೇಕಾದಷ್ಟು ದುಡ್ಡನ್ನು ಗಳಿಸಬೇಕು, ಸ್ಥಾನಮಾನ ಗಳಿಸಬೇಕು. ಆಧುನಿಕ ಜಾತಿ ಪದ್ಧತಿ ಪ್ರಕಾರ ಕೆಳವರ್ಗದಲ್ಲಿದ್ದವರು ಈ ವೃತ್ತಿಗಳನ್ನು ಅವಲಂಬಿಸಬಾರದು ಅಂತ ಆದರೆ ಅವರು ಕೆಳಗೆ ಉಳಿಬೇಕು, ಮೇಲಿದ್ದವ್ರು ಮೇಲೆ ಉಳಿಬೇಕು, ಕೆಳಗಿದ್ದವರು ಕೆಳಗೆ ಉಳಿಬೇಕು ಅಂತ ಹೇಳಿದಂಗಾಯ್ತು. ಅದರಿಂದ ಇದು ತಪ್ಪು, ಇವೆಲ್ಲ ಆಕ್ಷೇಪಗಳು. ಆಯ್ತು, ಇರಲಿ. ಉನ್ನತ ವರ್ಗದಲ್ಲಿದ್ದವರು ಕೂಡ, ಉನ್ನತ ವರ್ಗದಲ್ಲಿದ್ದವರು ತಮ್ಮ ಕುಲಪರಂಪರೆಯಿಂದ ಏನು ವೃತ್ತಿ ಬಂದಿದೆ ಅವನು ಅದನ್ನೇ ಅನುಸರಣೆ ಮಾಡಬೇಕು, ಬೇರೆ ಅದನ್ನು ಮಾಡಬಾರ್ದು. ಅದಕ್ಕೊಂದು ಉದಾಹರಣೆ ಕೊಡೋದಾದರೆ, ಒಬ್ಬ ಬ್ರಾಹ್ಮಣನ ಕುಲಕ್ರಮ ಆಗುತ್ತ ವೃತ್ತಿ ಏನು ಅಂತಂದರೆ ಶಾಸ್ತ್ರದ ಅಧ್ಯಯನ ಮಾಡಬೇಕು, ಇನ್ನೊಬ್ರಿಗೆ ಹೇಳಬೇಕು, ಪೌರೋಹಿತ್ಯ ತಾನು ಮಾಡಿಸ್ಬೇಕು, ತಾನು ಕೂಡ ಯಜ್ಞಾದಿಗಳನ್ನು ಮಾಡಬೇಕು ಅಂತ ಹೀಗೆಲ್ಲ ಇದೆ. ಅವನು ಈ ತಂತ್ರಜ್ಞಾನ ವಿಜ್ಞಾನ ಈ ಕ್ಷೇತ್ರಗಳಿಗೆ ಪ್ರವೇಶ ಮಾಡುವಂತಿಲ್ಲ. ಇದು ಈ ಒಂದು ಇಂಥ ವೃತ್ತಿಯನ್ನೇ ಮಾಡಬೇಕು ಅಂತ ಕಡ್ಡಾಯ ನಿಯಮ ಏನಿದೆ ಇದು ಕೆಳವರ್ಗದವರಿಗೂ ಮಾರಕ, ಮೇಲ್ವರ್ಗದವರಿಗೂ ಮಾರಕ. ಮೇಲ್ವರ್ಗದಲ್ಲೇ ಬ್ರಾಹ್ಮಣರಾದವರು ಬೇರೆ ವೃತ್ತಿಗೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟರೆ ಹೋಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಈ ಜಾತಿ ಪದ್ಧತಿ. ಅದರಿಂದ ಮೇಲ್ವರ್ಗದಲ್ಲಿದ್ದವರಿಗೂ ಮಾರಕ, ಕೆಳವರ್ಗದಲ್ಲಿದ್ದಂಥವ್ರಿಗೂ ಮಾರಕ. ಹೀಗೆಲ್ಲ ಇದರಿಂದ ಸಮಸ್ಯೆಗಳು ಏನಂತಂದರೆ, ಒಬ್ಬ ವ್ಯಕ್ತಿಗೆ
ತನಗೆ ಅಪೇಕ್ಷಿತವಾದಂತಹ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಕೊಡಲಿಲ್ಲ ಅಂದರೆ ಅವನು ಅನಿವಾರ್ಯವಾಗಿ ಬಲವಂತದಿಂದ ಕುಲಕ್ರಮಾಗತವಾದ ವೃತ್ತಿಯನ್ನೇ ಮುಂದುವರಿಸುವಂಥ ಪ್ರಸಂಗ ಬಂದರೆ ಅದರಲ್ಲಿ ದಕ್ಷತೆ ಕಡಿಮೆ ಆಗ್ತದೆ, ಆಸಕ್ತಿ ಇರೋದಿಲ್ಲ. ಆಸಕ್ತಿ ಇಲ್ಲದೆ ಇರೋದ್ರಿಂದ ಅದರ ಸಾಮರ್ಥ್ಯ ಮತ್ತು ಕೆಲಸದಿಂದ ಸಿಗಬೇಕಾದಂಥ ಫಲ, ಅದಕ್ಕೊಂದು ರಿಸಲ್ಟ್ ಸಿಗಬೇಕಲ್ಲ, ಸಮಾಜಕ್ಕೆ ರಾಷ್ಟ್ರಕ್ಕೆ ಅದರಿಂದ ಉಪಯೋಗ ಆಗಬೇಕಲ್ಲ, ಅದು ಕೂಡ ಕಡಿಮೆ ಆಗಿಬಿಡ್ತದೆ ಅನಿವಾರ್ಯವಾಗಿ ಒಂದು ಕೆಲಸ ಮಾಡುವಂಥ ಪ್ರಸಂಗ ಬಂದರೆ. ಅದೇ ಸ್ವೇಚ್ಛೆಯಿಂದ ಮಾಡುವಂಥ ಕೆಲಸ ಬಂದರೆ ಅದರಿಂದ ತನಗೂ ಸಂತೋಷ, ಸಮಾಜಕ್ಕೂ ರಾಷ್ಟ್ರಕ್ಕೂ ಕೂಡ ಸಂತೋಷ. ಹೀಗಾಗಿ ಜನ ಏನಾಗ್ತಾರೆ ಅಂದರೆ ವೈಯಕ್ತಿಕ ದೃಷ್ಟಿಯಿಂದ ಅಸಮರ್ಥರಾಗಿ ಬಿಡ್ತಾರೆ, ಆಲಸಿಗಳಾಗ್ತಾರೆ, ಸುಮ್ಮನೆ ಏನೋ ಕಾಲ ತಪ್ಪುತ್ತಾರೆ. ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಅವರಿಂದ ಏನೇ ಉಪಯೋಗ ಆಗೋದಿಲ್ಲ. ಆರ್ಥಿಕತೆ, ಸಮಾಜ ರಾಷ್ಟ್ರದ ಒಟ್ಟಾರೆ ಆರ್ಥಿಕ ಬೆಳವಣಿಗೆ, ರಾಷ್ಟ್ರದ ಒಟ್ಟಾರೆ ಆರ್ಥಿಕ ಬೆಳವಣಿಗೆ, ಅದಕ್ಕೆಲ್ಲ ಇದು ಮಾರಕ. ಈಗ ಆಧುನಿಕ ಕಾಲದಲ್ಲಿ ನಾನು ಹೇಳಿದ್ನಲ್ಲ ಈಗಾಗಲೇ, ಕೆಲವು ಕುಲಕ್ರಮಾಗತವಾದ ವೃತ್ತಿಗಳೇ ಇಲ್ಲ ಅಂತ ಆಗಿಬಿಟ್ಟಿದೆ. ಯಾರೋ ಕೆಲವರು ಬುಟ್ಟಿ ಹೆಣಿತಿದ್ರು, ಬಿದಿರಿನಿಂದ ಬುಟ್ಟಿ ಹೆಣಿತಿದ್ರು, ಮಣ್ಣಿನಿಂದ ಗಡಿಗೆ ಮಾಡ್ತಿದ್ರು, ನೂಲುಗಳಿಂದ ಬಟ್ಟೆ ಮಾಡ್ತಿದ್ರು. ಈಗ ಆ ಕುಂಬಾರರಾದವರು, ನೇಕಾರರಾದವರು ಮತ್ತು ಮೇದಾರರಾದವರು ಅವೇ ವೃತ್ತಿಗಳನ್ನು ಮಾಡಬೇಕು ಅಂತ ನೀವು ಕಡ್ಡಾಯವಾಗಿ ಹೇಳ್ತಾ ಕೂತ್ರೆ, ಇವತ್ತು ಆ ಬಿದಿರಿನ ಬುಟ್ಟಿಗಳನ್ನೇ ಮಾಡ್ತಾ ಕೂತ್ರೆ ಬಿದಿರಿನ ಬುಟ್ಟಿನ ತೋಳವರೇ ಇಲ್ಲ. ಹಾಗೆ ಮಣ್ಣಿನ ಗಡಿಗೆಗಳನ್ನು, ಮಣ್ಣಿನ ಸಣ್ಣ ಸಣ್ಣ ಹಣತೆಗಳನ್ನು ಮಾಡಿ ಅದನ್ನು ಮಾರಾಟ ಮಾಡಿ ಆ ಮೂಲಕನೇ ಜೀವನ ನಡೆಸ್ತೀನಿ ಅಂತ ಹೋದರೆ ಅದನ್ನು ತಗೊಳ್ಳೋರ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಆ ಪ್ರಾಚೀನ ವೃತ್ತಿಗಳೇನಿವೆ, ಕುಲಕ್ರಮಾಗತ ವೃತ್ತಿಗಳು, ಅದನ್ನು ಅವಲಂಬಿಸಿ ಕೂತ್ರೆ ಹೊಟ್ಟೆ ತುಂಬುತ್ತದೆ ಅಂತ ಖಾತ್ರಿ ಇಲ್ಲ. ಅದೇ ಜಾಗದಲ್ಲಿ ಇವತ್ತು ಪ್ಲಾಸ್ಟಿಕ್ ಬುಟ್ಟಿಗಳು, ಪ್ಲಾಸ್ಟಿಕ್ಕಿನ ಕೊಡೆಗಳು, ಸ್ಟೀಲಿನ ಕೊಡೆಗಳು ಇವೆಲ್ಲ ಬಂದುಬಿಟ್ಟಿವೆ. ಆದ್ದರಿಂದ ಪ್ರಾಚೀನವಾದಂಥ ಕುಲಕ್ರಮಾಗತವಾದ ವೃತ್ತಿಯನ್ನೇ ಏನಕ್ಕೇನ ಪ್ರಕಾರೇಣ ಅವಲಂಬಿಸಬೇಕು, ಹಾಗೇ ಬದುಕಬೇಕು ಅಂತ ಅಪೇಕ್ಷೆ ಪಡೋದೇನಿದೆ ಅದು ಇಂಪ್ರಾಕ್ಟಿಕಲ್, ಅಪ್ರಾಯೋಗಿಕ. ಹಾಗೆ ಬದುಕಿದವರು ಅವರು ಜೀವನದಲ್ಲಿ ಏನೂ ಏಳಿಗೆ ಕಾಣೋದು ಸಾಧ್ಯವಿಲ್ಲ. ಇನ್ನೊಂದು, ಈ 16ನೇ ಶತಮಾನ, ಈ ಒಂದು 3-4 ಶತಮಾನದಲ್ಲಿ ಏನಾಗಿದೆ ಅಂದರೆ ಜನಸಂಖ್ಯೆ ಹೆಚ್ಚಾಗಿಬಿಟ್ಟಿದೆ. ಅದರೊಳಗೂ ವಿಶೇಷತಃ ಈ 20-21ನೇ ಶತಮಾನದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. 1920, 30, 40ರಲ್ಲೆಲ್ಲ ಸುಮಾರು 30 ಕೋಟಿ ಜನಸಂಖ್ಯೆ ಇದ್ದಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ, ಹಿರಿಯರಾದವರಿಗೆ. ಇವತ್ತದು 100, 110, 115 ಕೋಟಿ ತನಕ ಬಂದಿದೆ. ಇದು ಭಾರತದ ಜನಸಂಖ್ಯೆ ಆಯಿತು. ಸುಮಾರು 600 ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಒಟ್ಟಾರೆ ಭೂಗೋಳದಲ್ಲಿದೆ. ಇಷ್ಟೆಲ್ಲ ದೊಡ್ಡ ಜನಸಂಖ್ಯೆಗೆ ಆಧುನಿಕವಾದ ಪ್ರಾಚೀನವಾದಂಥ ಕುಲಕ್ರಮಾಗತವಾದ ವೃತ್ತಿಗಳಿಂದಲೇ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಅನಿವಾರ್ಯ ಸ್ಥಿತಿಯನ್ನು ನಾವು ತಂದಿಟ್ಟರೆ ಎಲ್ಲರದು ಹೊಟ್ಟೆನೇ ತುಂಬಲಿಕ್ಕಿಲ್ಲ, ಇವ್ರ ಜೀವನವೇ ನಡೀಲಿಕ್ಕಿಲ್ಲ. ಹೀಗಾಗಿ ಜನಸಂಖ್ಯೆಗೆ ತಕ್ಕಂತೆ, ಆರ್ಥಿಕ ವ್ಯವಸ್ಥೆ ಬದಲಾವಣೆಗೆ ತಕ್ಕಂತೆ, ರಾಜಕೀಯ ವ್ಯವಸ್ಥೆಗೆ ಬದಲಾವಣೆಗೆ ತಕ್ಕಂತೆ ಬೇರೆ ಬೇರೆ ಉದ್ಯೋಗಾವಕಾಶಗಳನ್ನು ಅನ್ವೇಷಣೆ ಮಾಡಬೇಕಾಗ್ತದೆ, ಜನರನ್ನು ಆ ಕಡೆ ಕಳಿಸ್ಬೇಕಾಗ್ತದೆ. ಅದನ್ನು ಬಿಡ್ರಿ, ಇದನ್ನು ಮಾಡಿರಿ, ನಿಮ್ಮ ಹೊಟ್ಟೆ ನೀವು ನೋಡ್ಕೊಳ್ರಿ ಅಂತ ಹೇಳಬೇಕಾಗ್ತದೆ. ಸಾಂಪ್ರದಾಯಿಕವಾದ ವೃತ್ತಿಗಳನ್ನೇ ಮಾಡ್ರಿ, ಅದೇ ಸ್ವಧರ್ಮ, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ, ಭಗವದ್ಗೀತಾದ ಮಾತಿದೆ. ಸ್ವಧರ್ಮವನ್ನೇ ಆಚರಣೆ ಮಾಡ್ರಿ, ಅಲ್ಲಿ ಸತ್ರು ಅಡ್ಡಿ ಇಲ್ಲ, ಹೊಟ್ಟೆಗಿಲ್ಲದೆ ಸತ್ರು ಅಡ್ಡಿ ಇಲ್ಲ, ಸ್ವಧರ್ಮವನ್ನೇ ಆಚರಣೆ ಮಾಡ್ರಿ, ಪರಧರ್ಮ ಇದು ಬಾಧಕ ಅಂತ ಈ ಕಡ್ಡಾಯ ಏನಿದೆ, ಇದು ಬಲವಂತದ ಮಾಘಸ್ನಾನ ಏನಿದೆಯಲ್ಲ, ಇದು ಅಪ್ರಸ್ತುತವಾದದ್ದು, ಸಮಾಜಕ್ಕೆ ರಾಷ್ಟ್ರಕ್ಕೆ ಯಾವುದೇ ರೀತಿಯಿಂದ ಸಾಧಕನೂ ಕೂಡ ಅಲ್ಲ. ಇದು ನಮ್ಮ ದೇಶ ಇನ್ನೊಂದು ದೊಡ್ಡ ಸಮಸ್ಯೆ ನಮ್ದೇನಂತಂದ್ರೆ, ಅನೇಕ ವರ್ಣಗಳಿವೆ, ಉಪವರ್ಣಗಳಿವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳನ್ನು ಪ್ರಾಚೀನ ಶಾಸ್ತ್ರಗಳು ಹೇಳಿದ್ದವು. ಅದಾದ್ಮೇಲೆ ಅದು ಎಷ್ಟೋ ಜಾತಿಗಳಾಗಿ ಒಡೆದ್ಬಿಟ್ಟಿದೆ. ಈಗ ಕೈಗೊಂದು ಕಾಲಿಗೊಂದು ಜಾತಿಗಳು ಎಲ್ಲ ಕಡೆ. ಪ್ರತಿಯೊಂದು ಜನಸಮುದಾಯನೂ ಕೂಡ ತನ್ನ ಹಿತಾಸಕ್ತಿ ಏನೋ ಅನ್ನೋದನ್ನೇ ನೋಡ್ಲಿಕ್ಕೆ ಹೊರಟಿದೆ. ಇವತ್ತು ಅವ್ರವ್ರದ್ದೊಂದೊಂದು ಸಂಘಟನೆ, ಇವ್ರದ್ದೊಂದು ಸಂಘಟನೆ, ಅವ್ರದ್ದೊಂದು ಸಂಘಟನೆ. ಅವರು ತಮ್ಮ ಸಲುವಾಗಿ ಹೋರಾಟ ಮಾಡ್ತಾರೆ, ಇವ್ರ ಸಲುವಾಗಿ ಹೋರಾಟ ಮಾಡ್ತಾರೆ. ಸಮಾಜದ ಸಲುವಾಗಿ, ರಾಷ್ಟ್ರದ ಸಲುವಾಗಿ ಹೋರಾಟ ಮಾಡುವವರು ಯಾರೂ ಇಲ್ಲವೇ ಇಲ್ಲ. ನಾನು ಕೆಲವು ಸಲ ಅನಿಸೋದು, ನಮ್ಮಲ್ಲಿ ಬ್ರಾಹ್ಮಣರಿದ್ದಾರೆ, ಕ್ಷತ್ರಿಯರಿದ್ದಾರೆ, ವೈಶ್ಯರಿದ್ದಾರೆ, ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಭಾರತೀಯರು ಯಾರೂ ಇಲ್ಲ ಅಂತ ಸುಮ್ಮನೆ ಹೀಗೆ ಅನಿಸೋದು. ಇವೆಲ್ಲ ವಾಸ್ತವ ಸಂಗತಿಗಳು. ಏನು ಸಮರ್ಥನೆ ಮಾಡಬೇಕು ಅನ್ನೋದನ್ನ ಆಮೇಲೆ ನೋಡೋಣ. ಜಾತಿ ಪದ್ಧತಿ ತಿರುಳೇನಿತ್ತು ಅನ್ನೋದನ್ನ ಆಮೇಲೆ ನೋಡೋಣ. ಅದರ ಕೆಲವು ದುಷ್ಪರಿಣಾಮಗಳೇನಿವೆ ಅದನ್ನಂತೂ ತಿಳ್ಕೊಳ್ಬೇಕು. ಇಲ್ಲಿ ಹುಕ್ಕೇರಿಯಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳಿದ್ದಾರೆ.
ಅವ್ರ ಹತ್ರ ಒಂದ್ಸರಿ ಹೋಗಿದ್ದೆ. ನನ್ನನ್ನು ಕರ್ಕೊಂಡು ಹೋದವ್ರು ಪರಿಚಯ ಮಾಡಿಸಿದ್ರು. ಇವರು ಪಾಂಡುರಂಗಿ ಅಂತೇಳಿ ಸಂಸ್ಕೃತ ವಿದ್ವಾಂಸರು ಅಂತ ಪರಿಚಯ ಮಾಡಿಸಿದ್ರು. ಅವರು ನಾನು ಕೇಳಿದ್ರು, ಈ ದೇಶ ಹಾಳಾಗ್ಲಿಕ್ಕೆ ಇಬ್ಬರೇ ಕಾರಣ. ನಾನು ಯಾರು ಅಂತ ಕೇಳಿದೆ. ಒಬ್ಬರು ಲಿಂಗಾಯತರು ನಾವು, ಮತ್ತು ಬ್ರಾಹ್ಮಣರು ನೀವು ಅಂತ ಹೇಳಿದ್ರು. ನೀವು ಸರಿಯಾದ ಮಾತು ಹೇಳಿದ್ರಿ ಅಂತಂದೆ ನಾನು ಕೂಡ. ನಮ್ಮಲ್ಲಿ ಬ್ರಾಹ್ಮಣರನ್ನು ತಯಾರು ಮಾಡುವಂಥ ವಿದ್ಯಾಪೀಠಗಳಿವೆ, ಲಿಂಗಾಯತರನ್ನು ತಯಾರು ಮಾಡುವಂಥ ಮಠಗಳಿವೆ, ಜೈನರನ್ನು ತಯಾರು ಮಾಡುವಂಥ ಬಸದಿಗಳಿವೆ. ಅದಕ್ಕೆಲ್ಲ ಜಾತಿ ಪದ್ಧತಿಗಳಿಗೆ ಆಯಾ ಜಾತಿಗಳಿಗೆ ಒಂದು ಗುಂಪು ಕಟ್ಟಿ ಹೋರಾಡಲಿಕ್ಕೆ ರಾಜಕೀಯ ನಾಯಕರಿದ್ದಾರೆ, ಅದಕ್ಕೊಬ್ಬೊಬ್ಬರು ಸ್ವಾಮಿಗಳಿದ್ದಾರೆ. ಅವರು ಅದನ್ನು ಆ ದುಷ್ಪರಿಣಾಮಗಳನ್ನು ನಿವಾರಣೆ ಮಾಡುವ ಬದಲು ಆ ದುಷ್ಪರಿಣಾಮಗಳು ಹೆಚ್ಚಾಗುವಂತೆ, ಇನ್ನೊಂದು ಸಮುದಾಯದ ಮೇಲೆ ದ್ವೇಷ ಹೆಚ್ಚಾಗುವಂತೆ ಮಾಡೋದ್ರಲ್ಲೇ ಈ ರಾಜಕೀಯ ನಾಯಕರು ಮತ್ತು ಮಠಾಧಿಪತಿಗಳು ಮುಖಂಡರು ಕಾಲ ಕಳೀತಿದ್ದಾರೆ. ಇವ್ರನ್ನೆಲ್ಲರನ್ನು ತಯಾರು ಮಾಡುವಂಥ ಸಂಘ ಸಂಸ್ಥೆಗಳಿವೆ, ಮಠಗಳಿವೆ, ಸ್ಕೂಲ್ಗಳಿವೆ. ಆದರೆ ಭಾರತೀಯರನ್ನು ತಯಾರು ಮಾಡುವಂಥ ಸ್ಕೂಲೇ ಎಲ್ಲೂ ಇಲ್ಲ. ಇಲ್ಲಿ ಬ್ರಾಹ್ಮಣ ಸಂಘ ಇದೆ, ಲಿಂಗಾಯತರ ಸಮುದಾಯ ಇದೆ, ವೀರಶೈವ ಸಮುದಾಯ ಇರ್ತದೆ, ಎಲ್ಲ ಜಾತಿಗೂ ಒಂದೊಂದು ಸಮುದಾಯ ಇರ್ತದೆ. ಆದರೆ ಮನುಷ್ಯರ ಸಂಘ ಅಂತ ಎಲ್ಲೂ ಯಾವ ಊರಲ್ಲೂ ಇದ್ದದ್ದು ನಾನು ನೋಡೇ ಇಲ್ಲ. ಬಹಳ ಖೇದ ಅನ್ಸೋದು. ಇದನ್ನೆಲ್ಲ ನೋಡಿ ಯಾಕೆ ಜಾತಿ ಪದ್ಧತಿ ಇರಬೇಕು, ಇದು ಹೋದ್ರೆ ಒಳ್ಳೇದಾಗಿತ್ತಲ್ಲ ಅಂತ ನನಗೆ ಅನಿಸಿದ್ದಿದೆ. ಪ್ರಾಮಾಣಿಕನಾಗಿ ಹೇಳ್ತೇನೆ, ನಾನೇನು ಮುಚ್ಚಿಡೋದಿಲ್ಲ. ಒಂದ್ಸರಿ ಕಿತ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಇದೆಲ್ಲ ಅಂತ. ಇರಲಿ, ಅಂತೂ ತಮ್ಮ ಸಮುದಾಯದ ಹಿತಾಸಕ್ತಿಗಾಗಿ ಇವರೆಲ್ಲ ಪ್ರಯತ್ನ ಪಡ್ತಾರೆ. ಸಮಾಜದ ಏಳಿಗೆಗೆ ಇದೊಂದು ಕಂಟಕ. ಇಷ್ಟು ಸ್ಥೂಲವಾದ ಅಭಿಪ್ರಾಯಗಳು. ಇದಕ್ಕಿಂತ ನಾವು ಹೆಚ್ಚಿಂದ ಏನು ಹೇಳಬೇಕಾಗಿಲ್ಲ. ಬಹುತೇಕ ಎಲ್ಲ ಅಭಿಪ್ರಾಯಗಳನ್ನ ಹೇಳ್ದಂಗಾಯ್ತು. ಮತ್ತು ಬೇರೆ ಏನಾದ್ರು ಕೆಲವು ಮಾತುಗಳನ್ನ ಆಡಿದರೆ ಇದರಿಂದ ಪುನರಾವರ್ತನೆ ಆಗ್ತದೆ ಅಷ್ಟೇ. ಅವ್ರೇನು ಒಂದು ಹುಟ್ಟಾಕಿದ್ರು ಸಮಾಜದ ಶೋಷಣೆಗಾಗಿ, ನಿಮ್ನ ವರ್ಗದ ಶೋಷಣೆಗಾಗಿ ಮಾಡಿದರು, ಉನ್ನತ ವರ್ಗದವರು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದರು ಅಂತ ಮೂಲಭೂತವಾದ ತಿರುಳು. ಅಥವಾ ದುರ್ಬುದ್ಧಿಯಿಂದ ಮಾಡಿಲ್ಲದೆ ಇದ್ರು ದುರುಪಯೋಗಕ್ಕೊಳಗಾಗಿರೋದಂತೂ ಹೌದು. ಮಾಡಿದವರು ಆ ಕಾಲದಲ್ಲಿ ಏನೋ ಸದುದ್ದೇಶದಿಂದ ಮಾಡಿರ್ಬೋದು, ಅದೇನೇ ಇರಲಿ, ಇವತ್ತಂತೂ ಅದು ದುರುಪಯೋಗಕ್ಕೊಳಗಾಗಿದ್ದು ಹೌದು ಇರಬಹುದು. ಈ ಒಂದು 4-6 ಶತಮಾನಗಳ ಹಿಂದಿಂದು ಒಂದು ಇತಿಹಾಸದ ಒಂದು ಘಟನೆ ನನ್ನ ನೆನಪಿಗೆ ಬರ್ತದೆ. ಈ ಯಾರೋ ಒಬ್ಬ ಅಲ್ಲಾವುದ್ದೀನ್ ಖಿಲ್ಜಿನೋ ಯಾರೋ ಒಬ್ಬ ಒಂದು ಹಿಂದೂ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೊರಟಿದ್ದಂತೆ. ಅದೆಲ್ಲ ಉತ್ತರ ಪ್ರದೇಶದಲ್ಲಿ ನಡೆದ ಘಟನೆ. ನದಿಯ ಈ ಕಡೆ ಹಿಂದೂ ಸಾಮ್ರಾಜ್ಯ, ಆ ಕಡೆ ಇಸ್ಲಾಮಿನ ಸೈನ್ಯ. ಅಲ್ಲಾವುದ್ದೀನ್ ಖಿಲ್ಜಿನೋ ಮತ್ತಾರೋ ನಂಗೆ ಗೊತ್ತಿಲ್ಲ. ಅವನು ಒಂದು ಎತ್ತರವಾದ ಪ್ರದೇಶದಲ್ಲಿ ನಿಂತು ಆ ಕಡೆಗಿನ ಶತ್ರುಗಳ ಸೈನ್ಯ, ಹಿಂದೂಗಳ ಸೈನ್ಯ ಏನು ತಯಾರಿ ಮಾಡ್ಕೊಂಡಿದೆ, ನಾಡಿನ ಯುದ್ಧದಲ್ಲಿ ಏನೇನು ಆಗಬಹುದು ಅಂತ ತನ್ನ ದಂಡನಾಯಕರ ಜೊತೆ ನೋಡಲಿಕ್ಕೆ ಅಂತ ನಿಂತಂತೆ. ಆ ಕಡೆ ಹಿಂದೂಗಳ ಸೈನ್ಯ ಒಂದು ಕಡೆ. ಅದೇನು ಹೀಗೆ ನೋಡಿದರೆ ಒಂದು ಕಡೆ ಒಂದು ಹೊಗೆ, ಮತ್ತೊಂದು ಕಡೆ ಮತ್ತೊಂದು ಹೊಗೆ, ಒಂದು 10-20 ಹೊಗೆಗಳು. ಅದು ಏನು 10-20 ಹೊಗೆಗಳು ಕಂಡು ಬರ್ತಾ ಇದೆಯಲ್ಲ ಅಂತ ಇವನಿಗೆ ಆಶ್ಚರ್ಯ. ಅದು ಒಂದೇ ಕಡೆ ಹೊಗೆ ಬರ್ತಿದ್ರೆ ಅದೇನೋ ಬೆಂಕಿ ಕಾಯಿಸ್ತಿದ್ದಾರೆ ಅಥವಾ ಅಡುಗೆ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಆಗೋ ವಿಷಯ. 10-20 ಕಡೆ ಯಾಕೆ ಹೊಗೆ ಬರ್ತಿದೆ ಅಂತ ಆ ಪಕ್ಕದಲ್ಲಿದ್ದವ್ರು ಹೇಳಿದ್ರಂತೆ. ಅದು 10-20 ಕಡೆ ಹೊಗೆ ಯಾಕೆ ಅಂತಂದ್ರೆ ಆ ಹಿಂದೂಗಳ ಸೈನ್ಯದಲ್ಲಿ 10-20 ಪಂಗಡಗಳಿವೆ. ಅವರೆಲ್ಲರೂ ಪ್ರತ್ಯೇಕವಾಗಿ ಅಡುಗೆ ಮಾಡ್ಕೊತಿದ್ದಾರೆ. ಅದ್ರದ್ದು ಎಲ್ಲರದ್ದು ಹೊಗೆ. ಒಂದೊಂದು ಕಡೆ 3-3 ಕಲ್ಲು, ಅದ್ರ ಮೇಲೆ ಒಂದು ಪಾತ್ರೆ, ಅನ್ನ ಸಾರು ಬೇಕಾದ ಅದೇನು ಚಪಾತಿಯೋ ಇದನ್ನೆಲ್ಲ ಅಲ್ಲಲ್ಲೇ ಮಾಡ್ಕೊತಿದ್ದಾರೆ. 10-20 ಹೊಗೆಗಳು ನಿಮಗೆ ಕಾಣಿಸ್ತಿದೆ. ರಾಜ, ಆ ಮುಸ್ಲಿಂ ರಾಜ, ನನ್ನ ಕೆಲಸ ಈಗ ಅರ್ಧ ಆಯಿತು ಅಂತ. ಯಾಕಂದ್ರೆ ಇವರಿಗೆ ಕೂಡಿ ಉಣ್ಲಿಕ್ಕೆ ಗೊತ್ತಿಲ್ಲ. ಮೊದಲು ಯಾರು ಕೂಡಿ ಉಣ್ಣಲಾರರು ಅವರು ನಾಳೆ ಕೂಡಿ ಯುದ್ಧ ಮಾಡಿ ಯಾರು ಹೇಗೆ? ನನ್ನ ಕೆಲಸ ಆಯಿತು ಅಂತ ಹೇಳಿದಂತ ಅವನು. ನನಗೆ ಆ ವ್ಯಕ್ತಿ ಹೆಸರು ನಂಗೆ ನೆನಪಿಲ್ಲ, ಇತಿಹಾಸದಲ್ಲಿ ಓದಿದ್ದು ಸ್ಥೂಲವಾಗಿ ನಂಗೆ ನೆನಪಿದ್ದನ್ನು ಹೇಳ್ತೇನೆ. ಇಷ್ಟೆಲ್ಲ ಸಮಸ್ಯೆಗಳಿವೆ. ಇಂಥವು ಎಷ್ಟಷ್ಟು ನೀವು ಕೇಳಿರ್ತಾರೆ. ಹೀಗೆ ಸಮಾಜಕ್ಕೆ ಹಿತಕ್ಕಿದು ಬಾಧಕ ಆಗಿದೆ. ಅದು ಏನು ಮಾಡಬೇಕದನ್ನು ಮಾಡಲಿಲ್ಲ ಇವರು. ಉತ್ತರ ಭಾರತದಲ್ಲಿ ಮುಸ್ಲಿಮರ ಆಕ್ರಮಣ ಆದಾಗ, ದಕ್ಷಿಣ ಭಾರತದಲ್ಲಿ ಮುಸ್ಲಿಮರು ಬಂದಾಗ ಏಕೀಭೂತರಾಗಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ರಜಪೂತರು, ಅವರಲ್ಲಿ ಯಾವುದೋ ಒಂದು ಪಂಗಡ ಅಕ್ಬರ್ ಔರಂಗಜೇಬ್ ಇವ್ರ ಜೊತೆ ಕೈ ಜೋಡಿಸಿಬಿಡೋದು, ಅವರಿಗೆ ತಮ್ಮ ಹೆಣ್ಮಕ್ಳನ್ನು ಮದುವೆ ಮಾಡಿಕೊಡೋದು, ಇನ್ನೊಬ್ಬರು ಯಾರೋ ಏಕಾಂಗಿಗಳಾಗಿ ಅವ್ರ ವಿರುದ್ಧ ಹೋರಾಡೋದು, ಇಂಥವೆಲ್ಲ ಮಾಡ್ತಾ ಹೋದರು. ಆ ಒಗ್ಗಟ್ಟಿಲ್ಲದೆ ಇದ್ದಿದ್ದರಿಂದ, ಹಿಂದೂಗಳ ಒಗ್ಗಟ್ಟಿಲ್ಲದೆ ಇದ್ದಿದ್ದರಿಂದಾಗಿ ಹಾಳಾಗಿ ಹೋಯಿತು, ಮುಸಲ್ಮಾನರ ಆಕ್ರಮಣಕ್ಕೆ ತುತ್ತಾಯಿತು. ಇಷ್ಟೆಲ್ಲ ಅನೇಕ ಸಂಗತಿಗಳನ್ನು ನೋಡ್ತೇವೆ. ಹೀಗಿದ್ದರಿಂದ ಈ ಜಾತಿ ಪದ್ಧತಿಯನ್ನು ನಮ್ಮ ಸ್ವಧರ್ಮ ಅಂತ ತಿಳ್ಕೊಂಡು ನಾವು ಯಾಕೆ ಆಚರಣೆಗೆ ತರಬೇಕು? ತಂದಿದ್ದರಿಂದ ಏನು ಉಪಯೋಗ? ಸ್ಥೂಲವಾಗಿ ಪ್ರಶ್ನೆ. ಇನ್ನಿದು ಈ ಜಾತಿ ಪದ್ಧತಿ ವಿರುದ್ಧವಾಗಿ ಹೇಳಬೇಕಾದ ಎಲ್ಲ ಅಭಿಪ್ರಾಯಗಳನ್ನು ಹೇಳೇ ಆಯಿತು. ಇನ್ನೇನು ಹೆಚ್ಚಿಂದ ಹೇಳಬೇಕಾದಿಲ್ಲ. ಅದಿರಲಿ.
ಈ ಪರವಾಗಿ ಹೇಳೋರು ಏನು ಹೇಳ್ತಾರೆ ಅದನ್ನೂ ಒಂದು ಸ್ವಲ್ಪ ನೋಡೋಣಲ್ಲ. ಈ ಭಗವಂತನೇ ಅದನ್ನು ನಿರ್ಮಾಣ ಮಾಡಿದ, ಭಗವಂತನೇ ಮಾಡಿದ್ರಿಂದ ಅದನ್ನು ಬಿಡಬಾರ್ದು. ಯಾರೋ ಒಬ್ರು ಮಾಡಿದ್ರೆ, ನಡುವೆ ಯಾರೋ ಒಬ್ರು ಹುಟ್ಟು ಹಾಕಿದ್ರೆ ಅದನ್ನು ಬಿಟ್ಟು ಬಿಡ್ಲಿಕ್ಕೆ ಅಡ್ಡಿ ಇಲ್ಲ. ಆದರೆ ಭಗವಂತನೇ ಮಾಡಿದ್ದನ್ನು ಬಿಡಬಾರ್ದು. ಅಷ್ಟು ಅದ್ರ ಬಗ್ಗೆ ನಾವು ನಿಷ್ಠೆ ಇಟ್ಕೊಂಡಿರ್ಬೇಕು. ಯಾಕೆಂದರೆ ಯಾರೋ ಕೆಲವರು ಸಂವಿಧಾನ ತಜ್ಞರಾದವರು ಸಂವಿಧಾನ ಅಂತ ಮಾಡಿದ್ದನ್ನೇ ಇವತ್ತು ನಾವು ಸಂವಿಧಾನದ ಮೂಲ ಆಶಯಗಳಿಗೆ ಬದಲಾವಣೆ ತರಬಾರ್ದು ಅಂತ ನಾವು ಬಹಳಷ್ಟು ಕಮಿಟ್ಮೆಂಟ್ ತೋರಿಸ್ತೀವಿ ಅದ್ರ ಬಗ್ಗೆ. ಹಾಗಿದ್ದಾಗ ಭಗವಂತ ನಿರ್ಮಾಣ ಮಾಡಿದಂಥ ಸಂವಿಧಾನಗಳನ್ನು, ಶ್ರುತಿ ಸ್ಮೃತಿ ಹರೇರಾಜ್ಞೆ, ಸ್ಮೃತಿಗಳೆಲ್ಲವೂ ಕೂಡ ಭಗವಂತನ ಆಜ್ಞೆ ಅವು. ಹಾಗಿದ್ದಾಗ ಅದನ್ನು ನಾವು ಪರಿತ್ಯಾಗ ಮಾಡಬಾರದು ಅಂತ ಒಂದು ಅಭಿಪ್ರಾಯ. ಅದು ಆ ಕಡೆ ಇರಲಿ, ಹೀಗೂ ಒಂದು ಸಮರ್ಥನೆ ಮಾಡ್ತಾರೆ. ಒಂದು ವಿಷಯ ನಾವು ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡುವಾಗ ತಿಳ್ಕೋಬೇಕು. ಇದ್ರ ಬಗ್ಗೆ ಪ್ರಶ್ನೆ ಮಾಡುವವರು ಯಾವತ್ತೂ ಕೂಡ ಎರಡು ವರ್ಗದವರು ಇರ್ತಾರೆ. ಒಂದು, ಇದ್ರ ಬಗ್ಗೆ ಇಷ್ಟೆಲ್ಲ ಸಮಸ್ಯೆಗಳಿವೆಯಲ್ಲ, ಈ ಸಮಸ್ಯೆಗಳು ಇರಬಾರ್ದಿತ್ತು, ಸಮಾಜಕ್ಕೆ ರಾಷ್ಟ್ರಕ್ಕೆ ಇದು ಕಂಟಕ ಅಂತ ಸಂಕಟದಿಂದ ವಿಚಾರ ಮಾಡೋರು ಕೆಲವರು. ಇನ್ನು ಕೆಲವರು ಟೀಕೆ ಮಾಡಬೇಕು ಅಂತಲೇ ಮಾಡೋರು. ಅವ್ರು ಏನಾದರೂ ಟೀಕೆ ಮಾಡ್ತಾನೆ ಇರುವವರು, ಅವ್ರದ್ದೊಂದು ಬೇರೆ ಗುಂಪು ಇರ್ತದೆ. ನಾವು ಪರವಾಗಿ ಮಾತಾಡುವಾಗಲಿ ಅಥವಾ ವಿರುದ್ಧವಾಗಿ ಮಾತಾಡುವಾಗಲಿ ಒಂದು ವಿಷಯ ಏನು ತಲೆಯಲ್ಲಿ ಇಟ್ಕೋಬೇಕಂತಂದರೆ, ಸಮಾಜದ ಎಲ್ಲ ಅನೇಕ ವ್ಯವಸ್ಥೆಗಳಿವೆಯಲ್ಲ, ಈಗ ನಮ್ಮಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಅಂತಿದೆ, ಪಾರ್ಲಿಮೆಂಟರಿ ಡೆಮಾಕ್ರಸಿ ನಮ್ಮಲ್ಲಿ. ಅಮೆರಿಕಾದಲ್ಲಿ ಪ್ರೆಸಿಡೆನ್ಷಿಯಲ್ ಡೆಮಾಕ್ರಸಿ, ಅಧ್ಯಕ್ಷೀಯ ಪ್ರಜಾಪ್ರಭುತ್ವ. ಇಂಗ್ಲೆಂಡಿನಲ್ಲಿ ಅಲ್ಲಿಯೂ ಸಂಸದೀಯ ಪ್ರಜಾಪ್ರಭುತ್ವನೇ ಇರೋದು, ಆದರೆ ಅದಕ್ಕೆ ಮುಖ್ಯಸ್ಥಳಾಗಿ ರಾಣಿ ಇದ್ದಾಳೆ. ಅಮೆರಿಕಾದಲ್ಲಿ ರಾಣಿ ಇಲ್ಲ, ನಮ್ಮಲ್ಲಿಯೂ ರಾಣಿ ಇಲ್ಲ. ರಾಣಿ ಅಥವಾ ರಾಜರು ಅಲ್ಲಿದ್ದಾರೆ. ಹೀಗೆ ಬೇರೆ ಬೇರೆ ಪದ್ಧತಿಗಳಿವೆಲ್ಲ ಬಳಕೆಯಲ್ಲಿವೆಲ್ಲ, ರಾಜಕೀಯ ಪದ್ಧತಿಗಳು. ಮತ್ತೊಂದು ಯಾವುದೋ ಆರ್ಥಿಕ ವ್ಯವಸ್ಥೆ, ಕಮ್ಯುನಿಸ್ಟ್ದು ಒಂದು ರೀತಿಯ ಆರ್ಥಿಕ ವ್ಯವಸ್ಥೆ, ಅದು ಕ್ಲೋಸ್ಡ್ ಆರ್ಥಿಕ ವ್ಯವಸ್ಥೆ, ಕ್ಲೋಸ್ಡ್ ಎಕಾನಮಿ. ಈ ಪ್ರಜಾಪ್ರಭುತ್ವಗಳದೆಲ್ಲ ಇದೊಂದು ರೀತಿಯಾದಂಥ ಮುಕ್ತವಾದ ಎಕಾನಮಿ. ಅಮೆರಿಕಾದಲ್ಲಿ, ಇಂಗ್ಲೆಂಡ್ನಲ್ಲೆಲ್ಲ ಬಹಳ ಮುಕ್ತವಾದಂಥ ಎಕಾನಮಿ. ನೆಹರು ನಮ್ಮ ದೇಶವನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡಿದಾಗ 47 ಹೊಸರಲ್ಲಿ ಇದು ಪ್ರಜಾಪ್ರಭುತ್ವ ಆಗಿತ್ತು, ಆದರೆ ಆರ್ಥಿಕತೆ ಮಾತ್ರ ಕ್ಲೋಸ್ಡ್ ಆಗಿತ್ತು. ಅಂದರೆ ನೆಹರು ಏನು ಮಾಡಿದ್ರು ಅಂದರೆ, ಪ್ರಜಾಪ್ರಭುತ್ವದಲ್ಲೇ ಸ್ವಲ್ಪ ಕಮ್ಯುನಿಸ್ಟ್ ನೀತಿಗಳನ್ನು ಅವಲಂಬಿಸಿಕೊಂಡಿದ್ರು. ಆರ್ಥಿಕತೆಯನ್ನು ಹೆಚ್ಚು ಬಿಟ್ಟು ಕೊಟ್ಟಿರಲಿಲ್ಲ. ಅದು 1991 ತನಕ ಹಾಗೆ ಮುಂದುವರಿತು. ಪಿ ವಿ ನರಸಿಂಹರಾವ್, ಅದೇ ಕಾಂಗ್ರೆಸ್ ಸರ್ಕಾರದಲ್ಲೇ ಪಿ ವಿ ನರಸಿಂಹರಾವ್ ಮುಖ್ಯಮಂತ್ರಿಯಾಗಿ ಅವನ ಕೈ ಕೆಳಗೆ ಮನಮೋಹನ್ ಸಿಂಗ್ ಅರ್ಥಮಂತ್ರಿ ಆಗೋ ತನಕನೂ ನೆಹರು ಪ್ರಣೀತವಾದಂತಹ ಆರ್ಥಿಕ ವ್ಯವಸ್ಥೆ ಮುಂದುವರಿತು. ಅದು ಓಪನ್ ಆಗಿರಲಿಲ್ಲ, ಮುಂದೆ ಅದು ಓಪನ್ ಆಯಿತು, ಆರ್ಥಿಕ ಉದಾರೀಕರಣ ಆಯಿತು. ಇದೆಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ. ಇವನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಇವೆಲ್ಲ ಕೆಲವು ವ್ಯವಸ್ಥೆಗಳು. ಯಾವ ವ್ಯವಸ್ಥೆ ಶ್ರೇಷ್ಠ ಅಂತ ಯಾರನ್ನಾರು ಕೇಳಲಿಕ್ಕೆ ಹೋದರೆ, ಪ್ರಾಚೀನ ಕಾಲದಲ್ಲಿ ರಾಜಪ್ರಭುತ್ವ ಇತ್ತಲ್ಲ, ಅದು ಶ್ರೇಷ್ಠವೋ ಅಥವಾ ಪ್ರಜಾಪ್ರಭುತ್ವ ಶ್ರೇಷ್ಠವೋ, ಅಥವಾ ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಶ್ರೇಷ್ಠನೋ, ಅಥವಾ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಶ್ರೇಷ್ಠನೋ, ಕಮ್ಯುನಿಸಂ ಶ್ರೇಷ್ಠನೋ, ಏನು ಒಂದು ಪ್ರಶ್ನೆ, ಯಾವುದು ಶ್ರೇಷ್ಠ? ಗೆರೆ ಕೊರದು ಇದೇ ಶ್ರೇಷ್ಠ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಯಾರು ವಿವೇಕಿಗಳಾದವ್ರು ಹಾಗೆ ಹೇಳೋಲ್ಲ. ವಿವೇಕಿಗಳಾದವ್ರು ಏನು ಮಾಡ್ತಾರೆ ಅಂತಂದರೆ, ಯಾವ ವ್ಯವಸ್ಥೆಯಲ್ಲಿ ದೋಷಗಳು ಕಡಿಮೆಯೋ ಅದರ ಕಡೆ ಆಗ ಕಾಲದಲ್ಲಿ ಗಮನ ಹರಿಸ್ತಾರೆ. ಇವತ್ತು ನಾವು ಪ್ರಜಾಪ್ರಭುತ್ವ ಯಾಕೆ ಒಪ್ಕೊಂಡಿದ್ದೀವಿ ಅಂತಂದರೆ, ಅದರಲ್ಲಿ ದೋಷಗಳು ಇಲ್ಲ ಅಂತಲ್ಲ, ದೋಷಗಳಿವೆ, ಆದರೆ ಕಡಿಮೆ ದೋಷಗಳಿವೆ. ದೋಷ ಇದ್ದವ್ರನ್ನ 5 ವರ್ಷಕ್ಕೊಂದ್ಸರಿ ಓಡಿಸ್ಲಿಕ್ಕೆ ಬರ್ತದೆ ಅಂತ ಇಟ್ಕೊಂಡಿದ್ದೀವಿ. ಅದನ್ನು ರಾಜಪ್ರಭುತ್ವದಲ್ಲಿ 5 ವರ್ಷಕ್ಕೊಮ್ಮೆ ಓಡಿಸ್ಲಿಕ್ಕೆ ಬರ್ತಿರ್ಲಿಲ್ಲ. ಅದು ಹಾಗೆ ಅವ್ರು ಏನು ಆಡಳಿತ ಮಾಡಿದ್ರು ಹಾಗೆ ಬದುಕಬೇಕಾಗ್ತಿತ್ತು. ಪುಣ್ಯ ನಮ್ಮ ದೇಶದಲ್ಲಿ ರಾಮ, ಯುಧಿಷ್ಠಿರನಂಥ ಮಹಾರಾಜರು ಬದುಕಿ ಹೋದರು. ಆದರೆ ಮುಂದೆ ಅನೇಕ ಅವ್ರದ್ದೆಲ್ಲ ಕಾಲ ಆದಮೇಲೆ ಅನೇಕ ಮೂರ್ಖರಾದಂಥ ರಾಜರು ಬಂದರು. ಅವನ್ನೆಲ್ಲ ತೆಗೆಯೋ ಅಧಿಕಾರ ನಮ್ಮ ಕೈಯಲ್ಲಿ ಇರಲಿಲ್ಲ. ಮತ್ತು ನಮ್ಮ ಜನ ಅಂತೂ ಆಳ್ಲಿಕ್ಕೆ ಬ್ರಿಟಿಷರೇ ಬರಲಿ, ಅಲ್ಲಾವುದ್ದೀನ್ ಖಿಲ್ಜಿನೇ ಬರಲಿ, ನಾವಿಷ್ಟು ಪೃಥ್ವಿ ರಾಜ ಅಂತಂದರೆ ದೇವರು. ಅದು ನಮ್ಮನ್ನು ಆಳುವವನು ಜಾರ್ಜೇ ಆಗಿರಲಿ, ವಿಕ್ಟೋರಿಯಾ ರಾಣಿಯೇ ಆಗಿರಲಿ, ಅಲ್ಲಾವುದ್ದೀನ್ ಖಿಲ್ಜಿನೇ ಆಗಿರಲಿ, ಅವ್ರೊಳಗೆ ದೇವರೇ ಇದ್ದಾನೆ, ಅವ್ರ ಮೂಲಕ ಶಾಸನ ಹೊಡಿಸ್ತಿದ್ದಾನೆ ಅಂತ ತಿಳ್ಕೊಂಡು ಕೂತು ಬಿಡ್ತಿದ್ರಿ ಬ್ರಾಹ್ಮಣರು. ನಮ್ಮ ಸ್ವಾತಂತ್ರ್ಯ ಅವ್ರೇನು ಕಿತ್ಕೊಂಡಿದ್ರು, ಅದ್ರ ವಿರುದ್ಧ ಹೋರಾಟ ಮಾಡುವ ಒಂದು ಪ್ರವೃತ್ತಿನೇ ಇವ್ರು ತೋರಿಸ್ತಿರ್ಲಿಲ್ಲ. ಇಂಥವೆಲ್ಲ ವಿರೋಧಾಭಾಸಗಳು ನಮ್ಮಲ್ಲಿ. ಇದನ್ನು ಯಾಕೆ ಹೇಳಿದೆ? ದೋಷಗಳು ಇಲ್ಲ ಅಂತಲ್ಲ, ದೋಷಗಳು ಕಡಿಮೆ ಇರುವಂಥ ವ್ಯವಸ್ಥೆಯನ್ನು ಒಪ್ಕೋತೀವಿ. ಹಾಗೆ ಜಾತಿ ಪದ್ಧತಿಯಲ್ಲೂ ಕೂಡ ದೋಷಗಳಿಲ್ಲ ಅಂತಲ್ಲ. ಮತ್ತೆ ಇನ್ನು ಯಾವುದೇ ವ್ಯವಸ್ಥೆ ಇರಲಿ, ಅದನ್ನು ನಾವು ಉಪಯೋಗ ಮಾಡೋರು ಯಾರು? ನಾವು. ವೇದಶಾಸ್ತ್ರಗಳಿವೆ, ಪುರಾಣಗಳಿವೆ, ಅವು ಮೂಲತಃ ನಿರ್ದುಷ್ಟ, ಸ್ವಚ್ಛವಾದದ್ದು, ಪವಿತ್ರವಾದದ್ದು. ಆದರೆ ನಾವು ಅದನ್ನು ಬಳಕೆ ಮಾಡ್ಕೊಂಡವ್ರು ಹೇಗೆ ಮಾಡ್ಕೊಂಡಿದ್ದೀವಿ?
ಆಸ್ ಎ ಡೆವಿಲ್ ಕೋಟಿಂಗ್ ದ ಬೈಬಲ್ ಅಂತ. ಒಂದು ಭೂತ ಪಿಶಾಚಿ ಬೈಬಲ್ನಲ್ಲಿ ಹೀಗಿದೆ ನೋಡ್ರಿ ಅಂತ ಕೋಟ್ ಮಾಡ್ತಿತ್ತಂತೆ, ತಾನೇನೋ ಅನಾಚಾರ ಮಾಡಿ. ಇದು ಮನುಷ್ಯನ ಸ್ವಭಾವ. ಹಾಗೆ ನಾವು ಎಲ್ಲನೂ ದುರುಪಯೋಗ ಮಾಡ್ಕೋತೀವಿ. ನಾವು ಪ್ರಭುತ್ವನೂ ದುರುಪಯೋಗ ಮಾಡ್ಕೋತೀವಿ, ರಾಜಪ್ರಭುತ್ವನೂ ದುರುಪಯೋಗ ಮಾಡ್ಕೋತೀವಿ, ಜಾತಿ ಪದ್ಧತಿಯನ್ನು ನಾವು ದುರುಪಯೋಗ ಮಾಡ್ಕೊಳ್ತೀವಿ. ಅಂತೂ ಪೂರ್ಣ ಕೆಟ್ಟು ಹೋದಂಥದ್ದು ಯಾವುದೂ ಇರುವುದಿಲ್ಲ. ಒಂದು ಗಡಿಯಾರವೂ ಕೂಡ ಶೆಲ್ ತೆಗೆದು ಹಾಗೆ ಮೂಲೆಯಲ್ಲಿ ಬಿಸಾಕಿದ್ರು ಪೂರ್ಣ ನಿಂತು ಹೋದ ಗಡಿಯಾರವೂ ಕೂಡ ದಿವಸಕ್ಕೆ 2 ಸರಿ ಸರಿಯಾಗಿ ಟೈಮ್ ತೋರಿಸ್ತದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಹಾಗೆ ಜಾತಿ ಪದ್ಧತಿನೂ ಅಷ್ಟೇ. ಅದರಲ್ಲಿ ಕೆಲವು ದೋಷಗಳು ಇರ್ಬೋದು, ಅದನ್ನು ಮಾಡಿದವನು ಪರಮಾತ್ಮ ಅನ್ನೋ ವಿಷಯ ಆ ಕಡೆ ಇರಲಿ, ಅದನ್ನು ಬಿಟ್ಟುಕೊಳ್ಳೋಣ. ಮನುಷ್ಯರೇ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಮನುಷ್ಯರೇ ಮಾಡಿದ್ರು ಕೂಡ ಆ ಮಾಡಿದಂಥ ಮನುಷ್ಯರು ರಾಗದ್ವೇಷ ಇದ್ದವರು, ಹುಳಿ ಉಪ್ಪು ಖಾರ ಎಲ್ಲ ತಿಂದವರಾದ್ರಿಂದ ಕೆಲವು ಸಮಸ್ಯೆಗಳಲ್ಲಿ ಇರಬಹುದು ಅಂತ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದನ್ನು ಯಾರು ಇವತ್ತು ಆ ಜಾತಿ ಪದ್ಧತಿಯನ್ನು ಆಚರಣೆ ಮಾಡಿಕೊಂಡು ಬದುಕ್ತಿದ್ದಾರಲ್ಲ ಈಗ ಸದ್ಯ ಸಮಾಜದಲ್ಲಿ, ಅವರಲ್ಲಿ ಕೆಲವು ದುಷ್ಟರು ಇದ್ದಾರೆ, ಶಿಷ್ಟರು ಇದ್ದಾರೆ. ಒಳ್ಳೆಯವರು ಕೆಟ್ಟವರು ಎಲ್ಲ ಗುಂಪುಗಳಲ್ಲೂ, ಎಲ್ಲ ವರ್ಗದಲ್ಲೂ, ಎಲ್ಲ ಜಾತಿಗಳಲ್ಲೂ ಯಾವತ್ತೂ ಇರುವವರೇ, ಎಲ್ಲ ರಾಷ್ಟ್ರಗಳಲ್ಲೂ ಕೂಡ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಆಯ್ತು, ಆ ಕಾಲದಲ್ಲಿ ಯಾಕೆ ಹುಟ್ಟಾಕಿದ್ರು ಅದನ್ನ? ಹುಟ್ಟಾಕಿದವ್ರ ಅಭಿಪ್ರಾಯ ಏನಾಗಿತ್ತು ಅಂತಂದ್ರೆ, ಇವತ್ತು ಅನೇಕ ಉದ್ಯೋಗಾವಕಾಶಗಳಿವೆ ಅಲ್ಲ, ಇಷ್ಟೆಲ್ಲ ನಮ್ಮ ಕಣ್ಣು ಮುಂದೆ ಉದ್ಯೋಗಾವಕಾಶಗಳು. ಅದರಲ್ಲೂ 91ನೇ ಇಸ್ವಿಯ ನಂತರದಲ್ಲಿ ಆರ್ಥಿಕ ಉದಾರೀಕರಣ ಆದಮೇಲೆ ಉದ್ಯೋಗಾವಕಾಶಗಳಿಗೆ ಬೇರೆ ಬೇರೆ ಥರದ ಒಂದು ವಿಸ್ತಾರ ಸಿಕ್ಕೋಯ್ತು. ಬೇರೆ ಬೇರೆ ಉದ್ಯೋಗಗಳನ್ನ ನಾವು ಅವಲಂಬಿಸಿ ಬದುಕಬಹುದು. ಇಷ್ಟೆಲ್ಲ ಇದ್ರೂ ಕೂಡ ಒಂದು ಸಮಸ್ಯೆ ಏನು ಗೊತ್ತೇನೆ? ಅನಿಶ್ಚಿತತೆ. 16 ವಯಸ್ಸು ಬಂತು, SSLC ಮುಗೀತು, PUC ಮುಗಿತಾ ಬಂತು ಅಂತಂದ್ರೆ ಮುಂದೆ ಏನು ಮಾಡೋದು, ಯಾವ ಶಿಕ್ಷಣಕ್ಕೆ ಹೋಗಬೇಕು, ಅದನ್ನು ಆಲೋಚನೆ ಮಾಡಲಿಕ್ಕೆ ಒಂದು ದೊಡ್ಡ ಸೆಮಿನಾರ್, ಮನೆಯಲ್ಲಿ ದೊಡ್ಡ ಕಾನ್ಫರೆನ್ಸ್, ತಂದೆ ತಾಯಿ ಮಕ್ಕಳು ಎಲ್ಲರೂ ಸೇರಿ ಅದನ್ನೆಲ್ಲ ಒಂದು ಸಮಾಲೋಚನೆ ಮಾಡಿ ಅದನ್ನು ತೀರ್ಮಾನ ಮಾಡಿ ಮುಂದೆ ವಿಜ್ಞಾನವೋ, ಆಮೇಲೆ ವಾಣಿಜ್ಯವೋ, ಕಲೆಯೋ, ಆರ್ಟ್ಸೋ, ಕಾಮರ್ಸೋ, ಸೈನ್ಸೋ ಅಂತೆಲ್ಲ ವಿಚಾರ ಮಾಡಿ ಆ ಪ್ರಕಾರ PUC ಮುಗಿಸಿ, ಡಿಗ್ರಿ ಮುಗಿಸಿ, ಮಾಸ್ಟರ್ ಡಿಗ್ರಿ ಮುಗಿಸಿ, ಇದೆಲ್ಲ ಒಂದು ಶಿಕ್ಷಣ ಮುಗಿಲಿಕ್ಕೆ, ಶಿಕ್ಷಣ ಮುಗಿದು ಮದುವೆ ಆಗೋ ವಯಸ್ಸು ಬರಲಿಕ್ಕೆ ಎಲ್ಲಿಗೆ ಬರ್ತದೆ? ಸರಾಸರಿ ಮದುವೆ ವಯಸ್ಸು ಇವತ್ತು ಎಲ್ಲಿಗೆ ಬಂದು ಮುಟ್ಟಿದೆ ಅಂದರೆ 30. ಸರಾಸರಿ ಹೇಳ್ತೇನೆ ನಾನು. ಕೆಲವ್ರದ್ದು 35-40ಕ್ಕೂ ಹೋಗಿದೆ. ಸರಾಸರಿ ಮದುವೆ ವಯಸ್ಸು 30. ನಿಮಗೆ ಅಮೇರಿಕಾದಲ್ಲಿ ನಡೆಯುವಂಥ ಒಂದು ಪದ್ಧತಿಯನ್ನು ನಾನು ಹಿಂದೆ ಹೇಳಿದ್ದೆ, ಅದನ್ನ ಈಗ ನೆನಪು ಮಾಡ್ತೇನೆ. ಅಮೇರಿಕಾದಲ್ಲಿ ನಮ್ಮಲ್ಲಿ 16ನೇ ವಯಸ್ಸಿನ ತನಕ ಶಾಲೆ, ಮುಂದೆ 18ನೇ ವಯಸ್ಸಿನ ತನಕ PUC. ಅಮೇರಿಕಾದಲ್ಲಿ 18ನೇ ವಯಸ್ಸಿನ ತನಕನೂ ಶಾಲೆನೇ, ಅಂದರೆ PUCನೂ ಕೂಡ ಶಾಲೆಯಲ್ಲೇ ಸೇರಿಸಿಬಿಟ್ಟಿರ್ತಾರೆ. 18ನೇ ವಯಸ್ಸಿನ ತನಕ ಶಾಲೆ, ಮುಂದೆ ಇಂಜಿನಿಯರ್ ಆಗಬೇಕಾದವನು, ಡಾಕ್ಟರ್ ಆಗಬೇಕಾದವನು, ವಕೀಲ ಆಗಬೇಕಾದವನು ಏನು ಮಾಡಬೇಕು ಅಂದರೆ ಒಂದು ಡಿಗ್ರಿ ಮಾಡಬೇಕು. 3-4 ವರ್ಷದ ಒಂದು ಡಿಗ್ರಿ ಮುಗಿಸ್ಬೇಕು ಮೊದಲು. ಅಂದರೆ 18ರಿಂದ 21 ಅಥವಾ 22ನೇ ವಯಸ್ಸಿನ ತನಕ ಒಂದು ಡಿಗ್ರಿ ಮಾಡಬೇಕು. ಆ ಡಿಗ್ರಿಯಲ್ಲಿ ಕಡ್ಡಾಯವಾಗಿ ಭಾಷೆ, ಧರ್ಮ, ಇತಿಹಾಸ ಮತ್ತು ಮನೋವಿಜ್ಞಾನ ಇದನ್ನೆಲ್ಲ ಕೆಲವನ್ನ ಅಧ್ಯಯನ ಮಾಡಬೇಕು. ಎಲ್ಲನೂ ಅಲ್ಲ, ಕೆಲವು ಕಾಂಬಿನೇಷನ್ಸ್. ಅದನ್ನೆಲ್ಲ ಓದಿ 21-22ಕ್ಕೆ ಮುಂದೆ ವೈದ್ಯಕೀಯ ಅಧ್ಯಯನ ಶುರು ಮಾಡಬೇಕು. ನಮ್ಮಲ್ಲಿ 18ನೇ ವಯಸ್ಸಿಗೆ ಶುರುವಾಗ್ತದೆ ವೈದ್ಯಕೀಯ ಅಧ್ಯಯನ, ಅವರಲ್ಲಿ ಹಾಗಲ್ಲ. ಅದು ಶುರುವಾಗೋದೇ 21-22 ನಂತರ ವೈದ್ಯಕೀಯ ಮತ್ತು ತಂತ್ರಜ್ಞಾನದ ಅಧ್ಯಯನ. ಅಲ್ಲಿಂದ 27 ತನಕ ವೈದ್ಯಕೀಯ ಅಧ್ಯಯನ. ಮುಂದೆ ನಮ್ಮಲ್ಲಿ ಹಾಗೆ ಬರೀ BAMS ಮಾಡಿದವರಿಗೆ, MBBS ಮಾಡಿದವರಿಗೆ ಅಲ್ಲಿ ಬೆಲೆ ಇಲ್ಲ. ಪ್ರತಿಯೊಂದಕ್ಕೂ ಸ್ಪೆಷಲಿಸ್ಟ್ಗಳೇ ಅಲ್ಲಿ. ಮುಂದಿನ ಹಲ್ಲಿಗೊಂದು, ಹಿಂದಿನ ಹಲ್ಲಿಗೊಂದು ಸ್ಪೆಷಲಿಸ್ಟ್ರು, ಕಾಲಿನ ತುದಿಗೊಂದು, ಕಾಲಿನ ಹಿಮ್ಮಡಕ್ಕೆ ಒಂದು ಸ್ಪೆಷಲಿಸ್ಟ್ಗಳು, ಎಲ್ಲ ಕಡೆ ಸ್ಪೆಷಲಿಸ್ಟ್ಗಳು. ಕಂಪಾರ್ಟ್ಮೆಂಟಲೈಸೇಷನ್ ಆಫ್ ನಾಲೆಜ್. ಹಾಗಿರೋದ್ರಿಂದ ಸ್ಪೆಷಲೈಸೇಷನ್ ಮಾಡಲಿಕ್ಕೆ ಮತ್ತೆ 3-4 ವರ್ಷ. ವ್ಯಕ್ತಿ ಒಂದು ತಳ ಊರಿ ನಿಲ್ಲಲಿಕ್ಕೆ 31-32 ವರ್ಷ, ಒಂದು ಉದ್ಯೋಗಕ್ಕೆ ಹತ್ತಲಿಕ್ಕೆ, ಮದುವೆ ಆಗಲಿಕ್ಕೆ 35. ಸಮಾಜ ಇದು ನಾವು ಯಾಕೆ ಹಾಗೆ ಮಾಡ್ತಾರೆ ಅಂತಂದರೆ, ವೈದ್ಯರಾದವರಿಗೆ, ಇಂಜಿನಿಯರ್ಗಳಾದವರಿಗೆ ಮತ್ತು ವಕೀಲರಾದವರಿಗೆ ಬರೇ ತಂತ್ರಜ್ಞಾನ, ಮೆಡಿಸಿನ್ ಮತ್ತು ಲಾ ಇಷ್ಟೇ ಗೊತ್ತಿದ್ರೆ ಸಾಲದು. ಅವರಿಗೆ ಇತಿಹಾಸ, ಧರ್ಮ ಮತ್ತು ಭಾಷೆ ಇದೆಲ್ಲ ಕೆಲವು ಗೊತ್ತಿರಬೇಕು, ಕೆಲವು ಸಂಗತಿಗಳು. ಅದು ಗೊತ್ತಿಲ್ಲದೆ ಹೋದರೆ ಒಳ್ಳೆ ಡಾಕ್ಟರ್ಗಳಾಗೋದಿಲ್ಲ, ಒಳ್ಳೆ ವಿಜ್ಞಾನಿಗಳಾಗೋದಿಲ್ಲ, ಒಳ್ಳೆ ತಂತ್ರಜ್ಞರಾಗೋದಿಲ್ಲ ಅಂತ ಅವ್ರದ್ದು ಸಮಾಜದಲ್ಲಿ ಒಂದು ಆಲೋಚನೆ ಇದೆ. ಆದ್ದರಿಂದ ಮೊದಲು ಡಿಗ್ರಿ ಮಾಡಿ ಮುಂದೆ ಮೆಡಿಸಿನ್ ಅಥವಾ ಇಂಜಿನಿಯರಿಂಗ್ ಅಥವಾ ಲಾ ಇದನ್ನೆಲ್ಲ ಓದಬೇಕು ಅವರು. ಈಗ ನೋಡ್ರಿ, ಮನುಷ್ಯ ಸರಾಸರಿ ವಯಸ್ಸು 30 ಮುಂದೆ ಹೋಯಿತು. ಜಗತ್ತಿನಲ್ಲಿ ಯಾವ ಪ್ರಾಣಿಯೂ ಕೂಡ
ಒಂದು ಪ್ರೌಢಾವಸ್ಥೆಗೆ ಬಂದ ಮೇಲೆ, ಪ್ರೌಢಾವಸ್ಥೆ ಅಂತಂದ್ರೆ ಸುಮಾರು ಮನುಷ್ಯನಿಗೆ 16ನೇ ವಯಸ್ಸಿಗೆ ಪ್ರೌಢಾವಸ್ಥೆ ಬರ್ತದೆ ಅಂತ ತಿಳ್ಕೊಳ್ಳಿ. 16, 18. ನಮ್ಮ ಸರ್ಕಾರ ಅದನ್ನು 21 ಗಂಡಸಿಗೆ 18 ಹೆಂಗಸಿಗೆ ಅಂತ ತೀರ್ಮಾನ ಮಾಡಿದೆ. ಸಮಾಜದಲ್ಲಿ ಉಳಿದ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಜಲಚರಗಳು ಯಾವುದೂ ಕೂಡ ಪ್ರೌಢಾವಸ್ಥೆಗೆ ಬಂದಮೇಲೆ, ಸುಮಾರು ಒಂದು ದನ ಒಂದು 20 ವರ್ಷ ಬದುಕ್ತದೆ ಅಂತ ತಿಳ್ಕೊಳ್ರಿ. ಅದು 3-4ನೇ ವಯಸ್ಸಿಗೆ ಅದು ಪ್ರೌಢ ಅಂತ ಅನ್ಸ್ಕೋತದೆ, ಸಂತಾನೋತ್ಪತ್ತಿಗೆ ತಯಾರಾಗಿರ್ತದೆ. 3-4ನೇ ವಯಸ್ಸಿಗೆ ಬಂದದ್ದನ್ನು ನೀವು 7-8 ತನಕ ಅದನ್ನು ಹಾಗೇ ಅದರ ಸಂತಾನ ಉತ್ಪಾದನೆಯ ಅಪೇಕ್ಷೆಯನ್ನು, ಸಂತಾನ ಉತ್ಪಾದನೆಯ ಚಟುವಟಿಕೆಯನ್ನು ನೀವು ಹಾಗೆ ಪ್ರತಿರೋಧ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಅದರಿಂದ ಅದಕ್ಕೂ ಕೂಡ ಮಾನಸಿಕವಾಗಿ ಸಮಸ್ಯೆ. ಆ ಪ್ರಾಣಿಗಳ ಮನಸ್ಥಿತಿಯನ್ನು ಅಧ್ಯಯನ ಮಾಡಿದವರು ಇದ್ದಾರೆ, ಅದನ್ನೆಲ್ಲ ನೋಡಿ ನಾನು ಈ ಮಾತು ಹೇಳ್ತಿದ್ದೀನಿ. ಆ ಪ್ರಾಣಿಗೆ ಸಮಸ್ಯೆ, ಮತ್ತೆ ಒಟ್ಟಾರೆ ಆ ಪ್ರಾಣಿ ಸಮಾಜಕ್ಕೆ ಸಮಸ್ಯೆ. ಹೀಗೆ ನಾವು ಗಂಡಸರು ಹೆಂಗಸರು ಪ್ರೌಢಾವಸ್ಥೆಗೆ ಬರೋದು ಅಂದಾಜು 20ನೇ ವಯಸ್ಸಿಗೆ, ಮದುವೆ ಆಗೋದು 30, 35, 40 ಇದ್ಯಾವುದೋ ವಯಸ್ಸಿಗೆ. ಇದೆಲ್ಲ ಯಾವ ಕಾರಣದಿಂದ ಅಂತಂದ್ರೆ ಆಧುನಿಕ ಶಿಕ್ಷಣ, ಆಧುನಿಕ ವೃತ್ತಿ ಮತ್ತೆ ಆಧುನಿಕ ಉದ್ಯೋಗಾವಕಾಶ, ಈ ಕಾರಣದಿಂದಾಗಿ ಇಷ್ಟು ವಿಳಂಬ ಆಗ್ತದೆ. ಈ ವಿಳಂಬದಿಂದ ಎಷ್ಟೋ ಮನೋದೈಹಿಕ ಸಮಸ್ಯೆಗಳು ಮತ್ತೆ ಎಷ್ಟೋ ಸಾಮಾಜಿಕ ಸಮಸ್ಯೆಗಳು ಉಂಟಾಗಿವೆ. ಅದನ್ನ ನಾನು ಎಲ್ಲಾನು ಪ್ರತ್ಯೇಕವಾಗಿ ಹೇಳೋದಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡ್ರೆ, ಈ ಸಮಸ್ಯೆಯನ್ನು ಗಮನದಲ್ಲಿ ಇಟ್ಕೊಂಡ್ರೆ, ಆಧುನಿಕ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಏನಿರ್ತಿತ್ತು ಅಂತಂದ್ರೆ, ಒಬ್ಬ ವ್ಯಕ್ತಿ ಹುಟ್ಟಿ ಕೆಲವು ವರ್ಷಗಳಾದ ಕೂಡಲೇ 8ನೇ ವಯಸ್ಸಿಗೋ 5ನೇ ವಯಸ್ಸಿಗೂ ಉಪನಯನ ಮಾಡ್ತಿದ್ರು. ಬ್ರಾಹ್ಮಣನಿಗೆ, ಕ್ಷತ್ರಿಯನಿಗೆ 10-12ಕ್ಕೆ ಮಾಡ್ತಿದ್ರು, ವೈಶ್ಯನಿಗೆ 14ಕ್ಕೇನೋ ಮಾಡ್ತಿದ್ರು. ಕೆಲವರಿಗೆ ಉಪನಯನ ಇಲ್ಲದೆ ಇದ್ರು ಕೂಡ ಅವರವರು ತಮ್ಮ ವೃತ್ತಿಯಲ್ಲಿ ತೊಡಗಲಿಕ್ಕೆ ಬೇಕಾದಂಥ ತರಬೇತಿಯನ್ನು ಮನೆಯಲ್ಲೇ ಕೊಟ್ಬಿಡ್ತಿದ್ರು. ನಾನು ಇನ್ನು ಮುಂದೆ ಏನು ವೃತ್ತಿ ಮಾಡಬೇಕು ಅಂತಂದು ಯಾರಿಗೂ ಗೊಂದಲಕ್ಕೆ ಕಾರಣ ಆಗಿರಲಿಲ್ಲ. ಅನಾಯಾಸವಾಗಿ ವೃತ್ತಿ ಅವ್ರ ಹಿಂದೆನೇ ಬಂದುಬಿಟ್ಟಿರ್ತಿತ್ತು. ಆದ್ದರಿಂದ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಬೇಗನೆ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡ್ತಿದ್ರು. ಹಾಗೆ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿದ್ರಿಂದ ಒಂದು ತುಂಬು ಜೀವನ, ಸಂತೃಪ್ತ ಜೀವನ ಅವ್ರಿಗೆ ನಡೆಸಲಿಕ್ಕೆ ಆಗ್ತಿತ್ತು. ಇದು ಆಧುನಿಕ ಕಾಲದಲ್ಲಿ ಆಗ್ತಿಲ್ಲ. ಮತ್ತೆ ಭಾರತೀಯ ಸಮಾಜದಲ್ಲಿ ಏನೊಂದು ಕೌಟುಂಬಿಕ ವ್ಯವಸ್ಥೆ, ಒಂದು ತುಂಬು ಜೀವನದ ವ್ಯವಸ್ಥೆ ಇತ್ತು ಮತ್ತೆ ಇದೆ. ಇವತ್ತಿಗೂ ಸ್ವಲ್ಪ ಹಾಳಾಗಿದ್ರು, ಇವತ್ತಿಗೂ ಸ್ವಲ್ಪ ಇದೆ. ಇದು ಪಾಶ್ಚಾತ್ಯ ಸಮಾಜದಲ್ಲಿ ಇಲ್ಲ. ಯಾಕೆಂತಂದ್ರೆ ಅವರಲ್ಲಿ ನಮ್ಮಲ್ಲಿರುವಂತಹ ಶಿಕ್ಷಣ, ಉದ್ಯೋಗ, ನಮ್ಮ ರೀತಿ ನೀತಿಗಳು ಇವೆಲ್ಲ ಅವರಲ್ಲಿಲ್ಲ. ಅವರಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರ ಸಮಾಜ ಆ ಕುಟುಂಬದ ದೃಷ್ಟಿಯಿಂದ ತಂದೆ ತಾಯಿ ಅಜ್ಜಿ ಇವರ ಪ್ರೀತಿ, ಅವ್ರ ನಡುವಿನ ಒಂದು ಬಾಂಧವ್ಯ, ಈ ಎಲ್ಲ ದೃಷ್ಟಿಯನ್ನು ಗಮನಿಸಿದರೆ ಅದು ಈಗಾಗಲೇ ಹಾಳಾಗಿ ಹೋಗಿದೆ. ನಮ್ದು ಇನ್ನೂ ಹಾಳಾಗಿಲ್ಲ ಪೂರ್ತಿ. ಅವ್ರು ಬೆನ್ನು ಹತ್ತಿದ್ದೇವೆ ನಾವು, ಸ್ವಲ್ಪ ಹಾಳಾಗಿದ್ರೆ ಅವ್ರು ಇನ್ನೂ ಪೂರ್ತಿ ಹಾಳಾಗಿಲ್ಲ. ಈ ಒಂದು ದೃಷ್ಟಿಯಿಂದ ಪ್ರಾಚೀನರು ಏನು ಮಾಡಿದ್ರು ಅಂದರೆ, ಆ ವೃತ್ತಿ ನಿಮಗೆ ಸೀಮಿತವಾದ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ರಿ. ವೃತ್ತಿಯನ್ನು ಆಯ್ಕೆ ಮಾಡೋದ್ರಲ್ಲೇ ಬಹಳಷ್ಟು ಗೊಂದಲ, ಬಹಳಷ್ಟು ವಿಳಂಬ ಆಗೋದು ಬೇಡ. ಕೂಡಲೇ ಅದನ್ನು ನೀವು ಸ್ವೀಕಾರ ಮಾಡಿಬಿಡ್ರಿ. ಈಗಿರುವಂಥ ಹಾಹಾಕಾರ ಆವಾಗಿರಲಿಲ್ಲ. ವೃತ್ತಿಗಾಗಿ ಹಾಹಾಕಾರ ಮತ್ತು ಈಗಿರುವಂಥ ನಿರುದ್ಯೋಗ ಆವಾಗಿರಲಿಲ್ಲ. ಈಗ ನಿರುದ್ಯೋಗ ಬರಲಿಕ್ಕೆ ಜನಸಂಖ್ಯೆಯೂ ಒಂದು ಕಾರಣ, ಇಲ್ಲ ಅಂತಲ್ಲ. ಆದರೂ ಆವಾಗ ಏನು ಅನುಕೂಲ ಇತ್ತು ಅಂತ ಅದನ್ನು ಹೇಳಿದೆ. ಮತ್ತೆ ಒಬ್ಬ ಕ್ಷತ್ರಿಯ ಅಂತ ತಿಳ್ಕೊಳ್ರಿ. ಕ್ಷತ್ರಿಯ ತಂದೆ ತಾಯಿಗೆ ಒಬ್ಬ ಕ್ಷತ್ರಿಯ ಹುಡುಗ ಹುಟ್ಟಿದ. ಅವನೇನು ಮಾಡಬೇಕು ಅಂತಂದರೆ, ಯಾವುದೇ ಉದ್ಯೋಗ ಇತ್ಯಾದಿ ಅವನು ಮಾಡೋಂಗಿಲ್ಲ, ರಾಷ್ಟ್ರದ ಸೇವೆ ಮಾಡಬೇಕು. ಈ ಕೊಡಗಿನಲ್ಲಿ ಮತ್ತು ಸಿಖ್ಖರಲ್ಲಿ, ಜಾಟರಲ್ಲಿ ಎಲ್ಲ ಕೆಲವು ಪದ್ಧತಿಗಳಿವೆ. ಮನೆಯಿಂದ ಒಬ್ಬ ಹುಡುಗನನ್ನಾದರೂ ಮಿಲಿಟರಿಗೆ ಕಳಿಸಲೇಬೇಕು ಪದ್ಧತಿ ಅವರು. ಅಂದರೆ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಬೇಕು ಅನ್ನೋ ಗುಣ ಅವರಿಗೆ ರಕ್ತಗತವಾಗಿ ಬಂದುಬಿಟ್ಟಿದೆ. ಅಂಥವ್ರಿಗೆ ಸ್ವಲ್ಪನೇ ತರಬೇತಿ ಕೊಟ್ಟರೆ ಸಾಕು, ಅವ್ರ ಮೇಲೆ ಬಂದುಬಿಡ್ತಾರೆ. ಯಾರಿಗೆ ಆ ಗುಣ ರಕ್ತಗತವಾಗಿ ಇಲ್ಲ ಅವರಿಗೆ ನೀವು ರಿಕ್ರೂಟ್ಮೆಂಟ್ ಮೂಲಕ ಅವರನ್ನು ಮಿಲಿಟರಿಗೆ ಸೇರಿಸಿಕೊಂಡು ಅವರಿಗೆ ಕಠಿಣವಾದ ತರಬೇತಿ ಕೊಡಬೇಕಾಗ್ತದೆ. ಕಠಿಣವಾದ ತರಬೇತಿ ಅವಶ್ಯಕತೆ ಇಲ್ಲದೇನೆ ಕಡಿಮೆ ತರಬೇತಿಯಿಂದಲೇ ಒಳ್ಳೆಯ ಸೈನಿಕರನ್ನು, ಒಳ್ಳೆಯ ರಾಜರನ್ನು, ಒಳ್ಳೆಯ ಸೇನಾಪತಿಗಳನ್ನು ಅವ್ರು ಸಿದ್ಧ ಮಾಡ್ತಿದ್ರು. ಇದು ಸೈನಿಕರ ಬಗ್ಗೆ ಒಬ್ಬರದ ಬಗ್ಗೆ ನಾನು ಹೇಳಿದೆ. ಈ ಥರ ಎಲ್ಲರದು ಕೂಡ ಅವ್ರೇನು ಮಾಡ್ತಿದ್ರು ಅಂತಂದರೆ, ಪ್ರತಿಯೊಂದು ವೃತ್ತಿಗೂ ಸಂಬಂಧಪಟ್ಟಂತೆಯೂ ಕೂಡ ವೃತ್ತಿ ನಿಶ್ಚಿತ ಆಗಿದ್ದರಿಂದ ಆ ವೃತ್ತಿಯಲ್ಲಿ ಪ್ರಾವೀಣ್ಯ ಸಾಧಿಸಲಿಕ್ಕೆ ಅವರಿಗೆ ಹೆಚ್ಚು ಕಾಲ ಹಿಡಿತಿರಲಿಲ್ಲ. ನಮಗೆ ಪ್ರಾವೀಣ್ಯ ಸಾಧಿಸಲಿಕ್ಕೆ 20-30 ವರ್ಷ, 30-35 ವರ್ಷ ಅಂತಾದ್ಮೇಲೆ ಮುಂದೆ ಅದರಲ್ಲಿ ಕೆಲಸ ಮಾಡಿ ಸಮಾಜಕ್ಕೆ ಏನಾದ್ರು ಸೇವೆ ಮಾಡಬೇಕು ಅಂದ್ರೆ ಇನ್ನು ಯಾವಾಗ? 30-35ನೇ ವಯಸ್ಸಿಗೆ ಒಳ್ಳೆ ಸಾಧನೆ ಮಾಡಿಬಿಟ್ಟಿರ್ಬೇಕಾಗಲೇ. ಅದನ್ನು ಪ್ರಾಚೀನ ಸಮಾಜ ನಿರೀಕ್ಷೆ ಮಾಡ್ತಿತ್ತು. ಅದು ಆಧುನಿಕ ಸಮಾಜದಲ್ಲಿ ಈಗ ಆಗ್ತಿಲ್ಲ. ಹೀಗೆ ಸಮಾಜದ, ರಾಷ್ಟ್ರದ ಒಂದು ಆರ್ಥಿಕ ಶಕ್ತಿ
ಅದು ಆಗಿನ ಕಾಲದಲ್ಲಿ ದೃಢವಾಗಿತ್ತು. ಈಗಿನ ಕಾಲದಲ್ಲಿ ಅದಿಲ್ಲ. ನಮ್ಮ ಸಮಾಜದಲ್ಲಿ ಎಷ್ಟೊಂದು ನಿಪುಣರಾದವರಿದ್ರು, ಪ್ರತಿಯೊಬ್ಬರು ಅವರವರ ವೃತ್ತಿಯಲ್ಲಿ ಎಷ್ಟೆಷ್ಟು ನಿಪುಣರಾದವರಿದ್ರು. ಬ್ರಾಹ್ಮಣರಿದ್ರು, ಕ್ಷತ್ರಿಯರಿದ್ರು, ಸತ್ತರೂ ಅಡ್ಡಿ ಇಲ್ಲ. ಮರೆಯಂಗೆ ನಹಿ ಹಠೆಯಂಗೆ ಮರಾಠಗಳು. ನಾವು ಸಾಯ್ತೇವೆ ಆದರೆ ನಾವು ಹಿಂದೆ ಬರೋದಿಲ್ಲ ಯುದ್ಧ ಭೂಮಿಯಿಂದ ಅನ್ನುವಂಥ ಒಂದು ದಾರ್ಢ್ಯ ಅವರಲ್ಲಿರ್ತಿತ್ತು. ಆದ್ದರಿಂದ ಅವರು ಮರಾಠರು ಅಂತ ಕರೆದರು. ಸುಮ್ಮನೆ ಒಂದು ಉದಾಹರಣೆ ಹೇಳಿದೆ. ಅದು ಮರಾಠ ಅನ್ನೋದಕ್ಕೆ ಹೀಗೊಂದು ಅರ್ಥ ಅಂತ ಹೇಳ್ತಾರೆ. ಇದೇ ಅರ್ಥವೇ ಅಂತಲ್ಲ, ಬೇರೆ ಅರ್ಥಗಳು ಇರಬಹುದು, ಇರಲಿ. ಹೀಗೆ ತಾವು ಮಾಡಬೇಕಾದಂಥ ಒಂದು ಕೆಲಸದ ಬಗ್ಗೆ ಅವ್ರಿಗೊಂದು ಕಮಿಟ್ಮೆಂಟ್ ಬೇಕು. ಆ ಕಮಿಟ್ಮೆಂಟ್ ಎಲ್ಲಿಂದ ಬರಬೇಕು? ಇದ್ದಕ್ಕಿದ್ದಂಗೆ ಎಲ್ಲಿಂದ ಬರಬೇಕು? ಈಗ ನನ್ನ ಮಕ್ಕಳನ್ನ ಮುರಳಿ ಮಕ್ಕಳನ್ನ ಅಂತವ್ರನ್ನ ನಡ್ರಿ ಮಿಲ್ಟ್ರಿಗೆ ಹೋಗೋಣ ಯಾರು ಕಳ್ಕೊಂಡು ಹೋಗಿಬಿಟ್ರೆ ಅವ್ರಿಗೆ ಆ ಕಮಿಟ್ಮೆಂಟ್ ಎಲ್ಲಿಂದ ಬರಬೇಕು? ಒಂದು 5 ಕಿಲೋಮೀಟರ್ ಓಡೋ ಒಂದು ಭಾರ ಹೊತ್ಕೊಂಡು ಓಡೋ ಅನ್ನೋದ್ರೊಳಗೆ ಸಾಕಪ್ಪ ನಾವು ಇಲ್ಲೇ ಇದ್ದು ಬಿಡ್ತೀವಿ ಅನ್ನೋ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬಂದಿತ್ತು. ಯಾಕಂದರೆ ನಮ್ಗೆ ರಕ್ತಗತವಾಗಿ ಆ ಗುಣ ಇಲ್ಲ. ರಕ್ತಗತವಾಗಿ ಯಾರಿಗೆ ಆ ಗುಣ ಇದೆಯೋ ಅವರಿಗೆ ಸ್ವಲ್ಪನೇ ತರಬೇತಿ ಕೊಟ್ಟರು ಮೇಲೆ ಬಂದುಬಿಡ್ತಾರೆ. ಈ ವೃತ್ತಿಗಳ ಒಂದು ನೈಪುಣ್ಯ ಅನ್ನೋದನ್ನ ಈ ಭಾರತಕ್ಕೆ ಬಂದಂಥ ಇತಿಹಾಸಕಾರರು ಬಹಳ ಪ್ರಶಂಸೆ ಮಾಡಿದ್ದಾರೆ. ಮತ್ತೆ ಸಮಾಜದ ನಿಮ್ನ ವರ್ಗ, ಉನ್ನತ ವರ್ಗ ಎಲ್ಲದರಲ್ಲೂ ಕೂಡ ಅಖಂಡವಾದ ಪ್ರಾಮಾಣಿಕತೆ ಇತ್ತು. ಸತ್ಯಕ್ಕೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಅದನ್ನು ಸುಳ್ಳಾಡೋದಿಲ್ಲ ಅನ್ನೋ ಜನ ಇದ್ರು. ಇದನ್ನೆಲ್ಲ ಈ ಚೈನಾದ ಇತಿಹಾಸಕಾರರು, ಫಾಹಿಯಾನ್, ಹ್ಯೂಯನ್ ಸಾಂಗ್ ಅಂಥ ಇತಿಹಾಸಕಾರರು, ಅಲೆಕ್ಸಾಂಡರ್ ಈ ಕಡೆ ಬಂದಾಗ ತನ್ನ ಜೀವಮಾನದಲ್ಲಿ ಅವನು ಅನುಭವಿಸಿದ್ದನ್ನು ಇದನ್ನೆಲ್ಲ ಅವರು ತಮ್ಮ ಇತಿಹಾಸದಲ್ಲಿ ಬರೆದಿಟ್ಟಿದ್ದಾರೆ. ಎಷ್ಟು ನಿಪುಣರಾಗಿದ್ದರು ನಮ್ಮ ಜನ, ಮತ್ತು ಅವರಿಗೆ ನಿಷ್ಠೆ ಹೇಗಿರ್ತಿತ್ತು. ಅಲೆಕ್ಸಾಂಡರ್ನ ಕೈಯಲ್ಲಿ ಅಪೂರ್ವ ಸೋತರೂ ಕೂಡ ರಾತ್ರಿ ಹೊತ್ತು ಯುದ್ಧ ಮಾಡಬಾರ್ದು, ಸಮಾಜದ ಇತರೆ ವರ್ಗದವರಿಗೆ ಯುದ್ಧದ ನೆಪದಲ್ಲಿ ತೊಂದರೆ ಕೊಡಬಾರ್ದು ಅನ್ನುವಂಥ ಕಮಿಟ್ಮೆಂಟ್ ಎಲ್ಲ ಅವರಲ್ಲಿ ಇರ್ತಿತ್ತು. ಇದು ಯಾವ ಕಮಿಟ್ಮೆಂಟು ಆಧುನಿಕ ಕಾಲದಲ್ಲಿ ಕಾಣಿಸೋದಿಲ್ಲ. ಆಮೇಲೆ ಶತ್ರುಗಳು ಅವ್ರನ್ನ ಕೊಲ್ಲಬೇಕು, ಯಾವಾಗಾದರೂ ಕೊಲ್ಲು, ಹೇಗಾದರೂ ಕೊಲ್ಲು ಅನ್ನುವಂಥ ನಿಯಮ ಅವರಲ್ಲಿರ್ತಿತ್ತು. ಮತ್ತು ಇನ್ನೊಂದು ಸಮಸ್ಯೆ ಏನಂತಂದರೆ, ಈಗ ಆಧುನಿಕ ಕಾಲದಲ್ಲಿ ನೀವು ನೋಡ್ರಿ, ಶಿಕ್ಷಣ ಯಾಕೆ ಅಂದರೆ ದುಡ್ಡಿಗಾಗಿ, ದುಡ್ಡು ಗಳಿಸಲಿಕ್ಕಾಗಿ ಶಿಕ್ಷಣ. ದುಡ್ಡು ಯಾಕೆ ಅಂದರೆ ಸುಖಕ್ಕಾಗಿ ಅಂತ ಒಂದು ಪ್ರವೃತ್ತಿ ಇದೆ ಹೊರತು ಶಿಕ್ಷಣ ಅಂತ ಅನ್ನೋದು ತತ್ವಜ್ಞಾನಕ್ಕಾಗಿ, ಧರ್ಮಕ್ಕಾಗಿ ಶಿಕ್ಷಣ ಅನ್ನೋ ಪ್ರವೃತ್ತಿ ಯಾರಲ್ಲೂ ಇಲ್ಲ. ಇದು ಬರೇ ನೀನು ಇಂಜಿನಿಯರಿಂಗು ಮೆಡಿಕಲ್ ಹೇಳ್ತಿರ್ತೀನಿ ತಿಳ್ಕೊಬೇಡ್ರಿ. ಸಂಸ್ಕೃತ ಕಲಿಯೋದಾದರೂ, ಪೌರೋಹಿತ್ಯ ಕಲಿಯೋದಾದರೂ, ಜ್ಯೋತಿಷ್ ಕಲಿಯೋದಾದರೂ ಯಾಕೆ ಅಂತಂದರೆ ದುಡ್ಡಿಗಾಗಿ. ದುಡ್ಡು ಯಾಕೆಂದರೆ ಸುಖಕ್ಕಾಗಿ ಅನ್ನೋ ಪ್ರವೃತ್ತಿ ಈಗ ಬಂದಿದೆ, ಎಲ್ಲ ಕಡೆ ಬಂದಿದೆ. ಇದು ಇಂಥ ಒಂದು ಪ್ರವೃತ್ತಿ ಎಲ್ಲರಿಗೂ ರಕ್ತದೊಳಗೆ ಹೊರಟುಬಿಟ್ಟಿದೆ. ಈ ಪ್ರವೃತ್ತಿ ಆಗಿನ ಕಾಲದಲ್ಲಿ ಪ್ರವೃತ್ತಿ ಏನಿತ್ತು ಅಂದರೆ, ಆಹಾರ ತಿನ್ನೋದೇನಿದೆ, ಆಹಾರಕ್ಕಾಗಿ, ಆಹಾರ ಸಂಪಾದನೆಗಾಗಿ, ಅನ್ನ ಸಂಪಾದನೆಗಾಗಿ ವೃತ್ತಿ ಮಾಡಬೇಕು. ಅನ್ನ ಯಾಕೆ ತಿನ್ನಬೇಕು ಅಂದರೆ ಬದುಕಿರ್ಬೇಕಲ್ಲ, ಅದಕ್ಕಾಗಿ ತಿನ್ನಬೇಕು. ಬದುಕಬೇಕು ಯಾಕೆ ಅಂತಂದರೆ ತತ್ವಜ್ಞಾನಕ್ಕಾಗಿ ಬದುಕಬೇಕು. ಅತ್ರ ಆಹಾರಾರ್ಥಂ ಕರ್ಮ ಕುರಿಯಾದ ಅನಿಂದ್ಯಂ ಕುರಿಯಾದ ಆಹಾರಂ ಪ್ರಾಣಸಂಧಾರಣಾರ್ಥಂ. ತಿನ್ನೋದು ಹೊಟ್ಟೆಗಾಗಿ ತಿನ್ನೋದಲ್ಲ, ಬದುಕಲಿಕ್ಕಾಗಿ ತಿನ್ನಬೇಕು. ಬದುಕಬೇಕು ಯಾಕೆ ಅಂತಂದರೆ ಪ್ರಾಣಸಂಧಾರ್ಯಾ ತತ್ವಜಿಜ್ಞಾಸನಾರ್ಥಂ. ತತ್ವಜಿಜ್ಞಾಸನೂ ಮುಖ್ಯ ಪ್ರತಿಯೊಬ್ಬರಿಗೂ ಕೂಡ. ತತ್ವಂ ಜಿಜ್ಞಾಸಂ ಏನು ಭೂಯೋನ ದುಃಖಂ. ಎಂದು ನಮಗೆ ಶಾಶ್ವತವಾದ ಮುಕ್ತಿ ಸಿಕ್ಕೀತು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ತತ್ವಜ್ಞಾನ ಪಡ್ಕೋಬೇಕು. ತತ್ವಜ್ಞಾನಕ್ಕಾಗಿ ಜೀವನಕ್ಕಾಗಿ ಕರ್ಮಕ್ಕಾಗಿ ಈ ಆಹಾರ, ಹೀಗೆಲ್ಲ ಒಂದು ಸರಪಳಿ ಇರ್ತಿತ್ತು. ಹೀಗೆ ತತ್ವಜ್ಞಾನಕ್ಕಾಗಿ ಜೀವನ ಅನ್ನೋ ಭಾವನೆಯನ್ನು ರಕ್ತಗತವಾಗಿ ತುಂಬಿಕೊಂಡಂಥ ಒಂದು ವರ್ಗ ಇತ್ತು ಅವಾಗ. ಇವತ್ತು ಆ ವರ್ಗ ಇಲ್ಲ. ಇದೆಲ್ಲ ನಾವು ಗಮನಿಸಬೇಕು. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ ಅಂತ ಭಾಗವತದ ಶ್ಲೋಕ. ಬ್ರಾಹ್ಮಣ ಅದನ್ನು ಹೇಗೆ ಬದುಕಬೇಕು ಅಂತಂದರೆ, ಅವನ ದೇಹ ಸುಖಕ್ಕಾಗಿ ಇಲ್ಲ, ಅದು ಸುಖಕ್ಕಾಗಿ ಬದುಕಬಾರ್ದು. ಅವನು ಕಷ್ಟಕರವಾದ ತಪಸ್ಸನ್ನು ಮಾಡಬೇಕು ಮತ್ತು ಶಾಶ್ವತವಾದ ಸುಖಕ್ಕಾಗಿ ಅವನು ಬದುಕಬೇಕು. ಈ ಜಗತ್ತಿನ ಸುಖವನ್ನು ನಾವು ನೋಡಲೇಬಾರ್ದು ಅಂತ ಭಾಗವತದಲ್ಲಿ ಮಾತಿದೆ. ಇಂಥ ಒಂದು ಬಹಳ ಕಷ್ಟಕರವಾದ ಶ್ರದ್ಧೆ ಬರಬೇಕು ಅಂತಂದರೆ ಸುಮ್ಮನೆ ಪ್ರವಚನ ಕೇಳಿದ್ರೆ ಬರೋಲ್ಲ. ಅದು ರಕ್ತಗತವಾಗಿ ಬರಬೇಕು. ಆ ರಕ್ತಗತವಾಗಿ ಬರಲಿಕ್ಕಾಗಿ ಇಂಥ ಒಂದು ಪರಿಶ್ರಮ ಆಗಿನ ಕಾಲದಲ್ಲಿ ಮಾಡ್ತಿದ್ರು. ಇದೇ ಪ್ರವೃತ್ತಿ ಕ್ಷತ್ರಿಯರಲ್ಲಿತ್ತು ಮತ್ತು ಇದೇ ಪ್ರವೃತ್ತಿ ವೈಶ್ಯರಲ್ಲೂ ಕೂಡ ಇತ್ತು. ಅವರು ವಾಣಿಜ್ಯವನ್ನು, ಬಿಸ್ನೆಸ್ಸನ್ನು ಧರ್ಮ ಅಂತ ತಿಳ್ಕೊಂಡು ಮಾಡ್ತಿದ್ರು. ಇವತ್ತು ನಾವು ಧರ್ಮವನ್ನು ಕೂಡ ಬಿಸ್ನೆಸ್ ಅಂತ ತಿಳ್ಕೊಂಡು ಮಾಡ್ತಿದ್ದೇವೆ. ನೋಡಿ ಎಷ್ಟು ವ್ಯತ್ಯಾಸ ಈಗ ಬಂದು ಹೋಗಿದೆ. ಹೀಗೆ ಎಲ್ಲರಲ್ಲೂ ಕೂಡ ಆ ಸೇವೆ, ಸಮಾಜದ ಸೇವೆಗಾಗಿ ನಾವು ಧರ್ಮ, ಅದನ್ನು ನಾವು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಪ್ರವೃತ್ತಿ ಎಲ್ಲರಲ್ಲೂ ಕೂಡ ಇತ್ತು. ಇದನ್ನು ಕುಲಕ್ರಮಾಗತವಾಗಿ ನಾವು ಆಚರಣೆಗೆ ತರಬೇಕು. ಆಚರಣೆಗೆ ತಂದರೆ ಅದು ದೃಢವಾಗಿ ಉಳಿದಿತ್ತು.
ಅನ್ನೋದಕ್ಕಾಗಿ ಅವರೆಲ್ಲ ಪ್ರಯತ್ನ ಪಡ್ತಿದ್ರು. ಆಧುನಿಕ ಕಾಲದಲ್ಲಿ ಇದು ಇಲ್ಲದೆ ಇರೋದ್ರಿಂದ, ಈ ಒಂದು ಕಮಿಟ್ಮೆಂಟ್ ಇಲ್ಲದೆ ಇರೋದ್ರಿಂದ ನಾನಾ ಥರದ ಸಮಸ್ಯೆಗಳು ನಮಗೆ ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಅನ್ನೋ ವಿಷಯವನ್ನು ಕೂಡ ನಾವು ಗಮನಿಸಬೇಕು. ಇಲ್ಲಿಗೆ ಈ ಕಂತೇನಿದೆ ಇಲ್ಲಿಗೆ ಮುಗಿಸ್ತೇನೆ. ಒಂದೇ ದಿವಸ ಎಲ್ಲ ಬೇಡ, ನಾಳೆ ಮತ್ತೊಂದು ದಿವಸ ಹೇಳಿ ಪ್ರಾಯ ಇದನ್ನು ಮುಗಿಸ್ತೇನೆ. ಇಲ್ಲೇನು ಬರೆದಿದ್ದೀನಿ, ಬರೆದಿದ್ದೆಲ್ಲವನ್ನೂ ಕೂಡ ಮತ್ತೆ ಸ್ವಲ್ಪ ಹೆಚ್ಚಿಂದನೂ ಕೂಡ ಹೇಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ತಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಕೇಳೋರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಮತ್ತೊಂದು ಸರಿ ವಿನಂತಿ ಮಾಡಿಕೊಂಡು, ಈ ಮೊದಲನೇ ಕಂತೇನಿದೆ ಇದೊಂದು ಹರಿಕಥಾಮೃತಸಾರ, ರಾಮಾಯಣ, ಮಹಾಭಾರತ, ಮಧ್ವಯುಗದಲ್ಲಿ ಸೇರಿದ ಉಪನ್ಯಾಸ ಅಲ್ಲ, ಇದು ಒಂದು ಸಾಂದರ್ಭಿಕವಾದಂಥ ವಿಶೇಷ ಉಪನ್ಯಾಸ. ಅದರ ಕಂತನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.